ಅನುದಾನ ಸದ್ಯಕ್ಕಂತೂ ಅನುದಾನದ ವಿಚಾರನೇ ಚರ್ಚೆ. ಬಿಜೆಪಿ ಸರ್ಕಾರ ಕೇಂದ್ರದಲ್ಲಿದ್ದಾಗ ಅಷ್ಟು ಕೊಡ್ತಾ ಇದೆ, ಹಿಂದೆ ಕಾಂಗ್ರೆಸ್ ಇದ್ದಾಗ ಇಷ್ಟು ಕೊಡ್ತಾ ಇತ್ತು. ಆದರೆ ಈಗ ನಿಜಕ್ಕೂ ಹಾಗಾದರೆ ಎಷ್ಟು ಸಿಗ್ತಾ ಇದೆ? ಇದೇ ವಿಚಾರವನ್ನು ಇವತ್ತು ಕೇಂದ್ರದಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಕೂಡ ಉಲ್ಲೇಖ ಮಾಡಿ ಮಾತನಾಡಿದ್ದಾರೆ, ಏನೆಲ್ಲ ವಿಚಾರಗಳಿದೆ ಅಂತೇಳಿ. ಆದರೆ ಸದ್ಯಕ್ಕೆ ರಾಜ್ಯ ರಾಜಕೀಯದಲ್ಲಂತೂ ಮನಮೋಹನ್ ಸಿಂಗ್ ಇದ್ದಾಗ ಅಷ್ಟು ಕೊಟ್ಟರು, ಇಷ್ಟು ಕೊಟ್ಟರು. ಈಗ ಪ್ರಧಾನಿ ನರೇಂದ್ರ ಮೋದಿ ಅವರಿದ್ದಾಗ ಇಷ್ಟು ಕೊಡ್ತಾ ಇದ್ದಾರೆ. ಅನುದಾನದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಕರ್ನಾಟಕ ಅನ್ನೋದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಯಾವುದೇ ರಾಷ್ಟ್ರೀಯ ಪಕ್ಷ ಅಂತ ಅಧಿಕಾರದಲ್ಲಿ ಕೇಂದ್ರದಲ್ಲಿ ಇದ್ದಂತಹ ಸಂದರ್ಭದಲ್ಲಿ ಕರ್ನಾಟಕಕ್ಕೆ ಹಾಗಾದ್ರೆ ಎಷ್ಟು ನ್ಯಾಯ ಸಿಕ್ಕಿದೆ, ಕರ್ನಾಟಕದ ಮಟ್ಟಿಗೆ ಎಷ್ಟು ಅನುದಾನ ಬಂದಿದೆ, ಅಟ್ಲೀಸ್ಟ್ ನಮ್ಮ ದುಡ್ಡೇ ನಮಗೆ ವಾಪಸ್ ಬಂದಿದೆಯಾ, ಇಂತಹ ಹಲವು ಪ್ರಶ್ನೆಗಳು ಎದುರಾಗುತ್ತೆ. ಅದೆಲ್ಲವನ್ನೂ ಕೂಡ ಇವತ್ತಿನ ಈ ಚರ್ಚೆಯಲ್ಲಿ ಮಾತಾಡ್ತಾ ಹೋಗೋಣ. ಇದೆ ಈ ಹೊತ್ತಿನ ವಿಶೇಷ ಪರಿಹಾರ ಪಾಲಿಟಿಕ್ಸ್, ಕಾಂಗ್ರೆಸ್ ವರ್ಸಸ್ ಬಿಜೆಪಿ. ಸದ್ಯ ರಾಜ್ಯ ರಾಜಕೀಯದಲ್ಲಿ ಅನುದಾನದ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ. ಎಲ್ಲಿ ನೋಡಿದ್ರೂ ಕೂಡ ಅನುದಾನದ ವಿಚಾರ, ಪರಿಹಾರದ ವಿಚಾರ, ಎಷ್ಟು ಬಂತು, ಏನು ಎತ್ತ ಅಂತ. ಅನುದಾನದ ವಿಚಾರಕ್ಕೆ ಕಾಂಗ್ರೆಸ್ ಬಿಜೆಪಿ ಮಧ್ಯೆ ಫೈಟ್ ನಡೀತಾ ಇದೆ. ಉಭಯ ಪಕ್ಷಗಳ ನಾಯಕರು ಆರೋಪ ಪ್ರತ್ಯಾರೋಪ ಮಾಡ್ತಾ ಇದ್ದಾರೆ. ಅಂಕಿಅಂಶ ಸಮೇತ ಬಿಜೆಪಿ ವಿರುದ್ಧ ಸಿಎಂ ಸಿದ್ದರಾಮಯ್ಯನವರು ಕಿಡಿಕಾರಿದ್ದಾರೆ. ದಾಖಲೆ ಸಮೇತ ಬಿಜೆಪಿ ನಾಯಕರ ಪ್ರಶ್ನೆಗೆ ಸಿಎಂ ಉತ್ತರ ಕೊಡುವಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಜಂಟಿ ಸುದ್ದಿಗೋಷ್ಠಿಯಲ್ಲಿ ಡಿಸಿಎಂ ತಿರುಗೇಟು ಕೊಟ್ಟಿದ್ದಾರೆ. ಕೇಂದ್ರದತ್ತ ಬೊಟ್ಟು ಮಾಡೋದು ಸಿದ್ದು ಚಾಳಿ ಅಂತಿದೆ ಬಿಜೆಪಿ. ಸಿದ್ದರಾಮಯ್ಯನವರ ವಿರುದ್ಧ ಹರಿಹಾಯ್ದಿದ್ದಾರೆ ಕೆಲ ಕಮಲ ಕಲಿಗಳು. ಹಾಗಾದ್ರೆ ಯಾರೆಲ್ಲ ಏನೇನು ಮಾತನಾಡಿದ್ದಾರೆ ಇವತ್ತಿನ ವಿಚಾರ ಮೇಜರ್ ಆಗಿ ನೋಡ್ಕೊಂಡು ಬರೋಣ. ನಂತರದಲ್ಲಿ ನಾನು ಚರ್ಚೆಯನ್ನು ಆರಂಭ ಮಾಡ್ತೀನಿ. ನಿಜವಾಗ್ಲೂ ಕೂಡ ರೈತರ ಪರವಾಗಿ ಕಾಳಜಿ ಇದ್ದರೆ, ನಿಜವಾಗ್ಲೂ ಕೂಡ ರಾಜ್ಯ ಸರ್ಕಾರಕ್ಕೆ ರೈತರ ಪರವಾಗಿ ಒಂದು ಕಾಳಜಿ ಇದ್ದರೆ ಗೌರವವಾಗಿ ಬಾಕಿ ಉಳಿಸ್ಕೊಂಡಿರ್ತಕ್ಕಂಥ ಪ್ರೋತ್ಸಾಹ ಧನವನ್ನು ರೈತರಿಗೆ ತತ್ಕ್ಷಣ ಬಿಡುಗಡೆ ಮಾಡಬೇಕು ಅನ್ನೋ ಒತ್ತಾಯವನ್ನು ಈ ಸಂದರ್ಭದಲ್ಲಿ ನಾನು ಮಾಡ್ತಾ ಇದ್ದೇನೆ. ಇಲ್ಲ ಅಂತ ಹೇಳಿದ್ರೆ ಸರ್ಕಾರ ರೈತರ ಒಂದು ದುಡ್ಡನ್ನು ಉಳಿಸ್ಕೊಂಡಿರ್ತಕ್ಕಂಥ ಒಂದು ಪಾಪದ ಸರ್ಕಾರ ಅಂಥೇಳಿ ಇವತ್ತು ಜನ ಶಾಪ ಹಾಕ್ತಾ ಇದ್ದಾರೆ. ಹಾಗಾಗಿ ರೈತರಿಗೆ ನೀಡಬೇಕಾಗಿರ್ತಕ್ಕಂಥ ಈ ಹಣವನ್ನು ತತ್ಕ್ಷಣ ಬಿಡುಗಡೆ ಮಾಡಬೇಕು. ಇಲ್ಲ ಅಂತಂದರೆ ನೀವು ನೋಡ್ತಾ ಇದ್ದೀರಲ್ಲ, ಪ್ರತಿ ಬಾರಿಗೂ ಸಹ ರಾಜ್ಯ ಸರ್ಕಾರ ತನ್ನ ಹೊಣೆಗಾರಿಕೆಯನ್ನು ಮರೆತು ಕೇಂದ್ರ ಸರ್ಕಾರವನ್ನು ತೋರಿಸ್ತಕ್ಕಂಥದ್ದು. ಯಾವುದೇ ಹಣಕಾಸಿನ ವಿಚಾರ ಬಂದರೆ ಮೋದಿಯವ್ರು ಕೊಡ್ತಾ ಇಲ್ಲ, ಬಿ ಜೆ ಪಿಯವರಿಗೆ ಮಾನ ಮರ್ಯಾದೆ ಇದ್ದರೆ ಹೋಗಲಿ ಮಾತಾಡಲಿ ಮೋದಿಯವ್ರಿಗೆ, ಈ ರೀತಿ ಮಾತುಗಳನ್ನು ಪದೇ ಪದೇ ರಾಜ್ಯ ಸರ್ಕಾರ ಮತ್ತು ರಾಜ್ಯದ ಕಾಂಗ್ರೆಸ್ ನಾಯಕರಿಂದ ಕೇಳ್ತಾ ಇದ್ದೇವೆ. ಹಾಗಾಗಿ ಕೂಡಲೇ ರಾಜ್ಯ ಸರ್ಕಾರ ಎಚ್ಚೆತ್ತುಕೊಂಡು ಈ ಪ್ರೋತ್ಸಾಹ ಧನವನ್ನು ಬಿಡುಗಡೆ ಮಾಡಬೇಕು. ಇಲ್ಲ ಅಂತ ಹೇಳಿದರೆ ರಾಜ್ಯ ಸರ್ಕಾರದ ವಿರುದ್ಧ ಜನರು ಮತ್ತು ಜಾನುವಾರುಗಳು ಒಟ್ಟಿಗೆ ಸೇರಿ ರಾಜ್ಯ ಸರ್ಕಾರದ ವಿರುದ್ಧ ಹೋರಾಟಕ್ಕೆ ಇಳಿತಕ್ಕಂಥದ್ದು ಅನಿವಾರ್ಯತೆ ಆಗ್ತದೆ ಅನ್ನುವುದನ್ನು ಈ ಸಂದರ್ಭದಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಕರ್ನಾಟಕ ಕೂಡ ಇವತ್ತು 2ನೇ ಸ್ಥಾನದಲ್ಲಿದೆ. ನಾವು ಕಟ್ಟತಕ್ಕಂಥ ಟ್ಯಾಕ್ಸ್ನಲ್ಲಿ ಡೆವಲ್ಯೂಷನ್ ಆಗಬೇಕಲ್ಲ, ನಮ್ಗೆ ವಾಪಸ್ ಕೊಡಬೇಕಲ್ಲ ಇಂತಿಷ್ಟು ಪರ್ಸೆಂಟೇಜ್ ಅಂತ. ಆ ಕಾನೂನು ಪ್ರಕಾರ ಕೊಡಲಿ ಅದನ್ನು ನಾವು ಕೇಳ್ತಾ ಇದ್ದೀವಿ. ಒಂದು. ಎರಡನೇದು, ಬರಗಾಲ ಬಂತು, ನಮಗೆ ನಷ್ಟ ಆಗಿದೆ, 35,000 ಕೋಟಿ ನಷ್ಟ ಆಗಿದೆ ಅಂತ ನಾವು ಅಂದಾಜು ಮಾಡಿದ್ದೀವಿ. ಆದರೆ ನಾವು ಅಷ್ಟು ಕೇಳಿಲ್ಲ, 18,000 ಕೋಟಿ ರೂಪಾಯಿ ಕೇಳಿದ್ದೇವೆ. 18,000 ಕೋಟಿನಲ್ಲಿ ₹1 ಕೊಡಲಿಲ್ಲ ಅಂದರೆ ಹೇಗೆ ಸ್ಟೇಟು ಸೆಂಟರ್ದು ರಿಲೇಷನ್ಶಿಪ್ ಇರುತ್ತೆ ಹೇಳಿ. ಅದಕ್ಕೆ ನಾವು ಇವಾಗ ಡೆಲ್ಲಿಗೆ ಹೋಗಿ ಇಡೀ ರಾಷ್ಟ್ರದ ಗಮನವನ್ನು ಸೆಳೀಬೇಕು ಅಂತ ಹೇಳಿ ನಾವು ಡೆಲ್ಲಿಗೆ ಹೋಗ್ತಾ ಇದ್ದೀವಿ. ಇಲ್ಲಿ ಅನುದಾನ ಕೊಡಲಿಲ್ಲ, ತಾರತಮ್ಯ ಆಗ್ತಾ ಇದೆ ಅನ್ನೋ ಕಾರಣಕ್ಕೆ ದೇಶವನ್ನೇ ವಿಭಜನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡ್ತಿದ್ದಾರೆ. ಮತ್ತೊಬ್ಬರು ಅನುದಾನ ನಮ್ಮ ಸರ್ಕಾರದಲ್ಲಿ ಅತಿ ಹೆಚ್ಚು ಅಂತ ಕೆಲವರು ಮಾತನಾಡ್ತಾ ಇದ್ದಾರೆ. ಇದೇ ವಿಚಾರ ಇವತ್ತು ಲೋಕಸಭೆಯಲ್ಲೂ ಕೂಡ ಶೂನ್ಯ ವೇಳೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗುತ್ತೆ. ಬಿಜೆಪಿ ಸರ್ಕಾರ ಅಧಿಕಾರದಲ್ಲಿರುವಂತಹ ರಾಜ್ಯಗಳನ್ನು ಹೊರತುಪಡಿಸಿ ಬಿಜೆಪಿ ಏತರ ರಾಜ್ಯಗಳಿಗೆ ಸರಿಯಾಗಿ ಅನುದಾನ ಸಿಗ್ತಾ ಇಲ್ಲ, ಕರ್ನಾಟಕವೂ ಸೇರಿದಂತೆ ಅನ್ನೋ ಪ್ರಶ್ನೆ ಎದುರಾಗುತ್ತೆ. ನಿರ್ಮಲಾ ಸೀತಾರಾಮನ್ ಅವರು ಉತ್ತರ ಕೊಡ್ತಾರೆ. ಹಣಕಾಸು ಆಯೋಗ ಏನೆಲ್ಲ
ನಮಗೆ ಒಂದು ಮಾಹಿತಿಯನ್ನು ಕೊಡುತ್ತೋ ಸೊ ಅದರ ಪ್ರಕಾರ ನಾವು ನಡ್ಕೊಳ್ತೀವಿ ಅನ್ನುವಂಥ ನಿಟ್ಟಿನಲ್ಲಿ ಹೇಳಿದ್ದಾರೆ. ನಾನು ಯಾವುದೇ ತಾರತಮ್ಯವನ್ನು ಮಾಡಿಲ್ಲ ಅಂತಾರೆ. ಸೊ ಇದು ಲೋಕಸಭೆವರೆಗೂ ಕೂಡ ಹೋಗಿ ಚರ್ಚೆ ಆಗ್ತಾ ಇದೆ. ಕರ್ನಾಟಕದ ವಿಚಾರ, ಅನುದಾನದ ವಿಚಾರ. ಮತ್ತೊಂದು ಕಡೆ ಕಾಂಗ್ರೆಸ್ ಇದನ್ನ ಪ್ರತಿಷ್ಠೆಯಾಗಿ ದೆಹಲಿ ಮಟ್ಟದಲ್ಲಿ ನಾವು ಪ್ರತಿಭಟನೆ ಮಾಡ್ತೀವಿ ಅಂತ ಮುಂದಾಗ್ತಾ ಇದ್ದಾರೆ. ಇದೇ ವಿಷಯಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆರಂಭಿಸ್ತೀವಿ. ನನ್ನ ಜೊತೆಗೆ ಅತಿಥಿಗಳು ಕೂಡ ಜಾಯ್ನ್ ಆಗ್ತಾ ಹೋಗ್ತಾರೆ. ಅವ್ರನ್ನ ಚರ್ಚೆಗೆ ಆರಂಭಿಸ್ತೀನಿ. ಎಎಪಿ ಪಕ್ಷದ ವಕ್ತಾರರಾದಂತಹ ಶಶಿಧರ್ ಸಿ ಆರಾಧ್ಯ ಇದ್ದಾರೆ. ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಬಿಜೆಪಿಯಿಂದ ಗೋವಿಂದರಾಜ್ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಮಹೇಶ್ ಜಾಯ್ನ್ ಆಗ್ತಾ ಇದ್ದಾರೆ, JDS ಪಕ್ಷದ ವಕ್ತಾರರು. ನಮಸ್ಕಾರ ಮಹೇಶ್ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಎಸ್ ಗೋವಿಂದರಾಜ್ ಅವರೇ, ಮೊಟ್ಟ ಮೊದಲನೇದಾಗಿ ಏನು ಹೇಳ್ತೀರಿ? ಯಾಕಂದ್ರೆ ಬಿಜೆಪಿ ಇವತ್ತು CT ರವಿ ಅವರು ಹೇಳ್ತಾರೆ, ಒಂದಷ್ಟು ವಿಚಾರಗಳನ್ನ ಅಂದ್ರೆ ಅಂಕಿಅಂಶಗಳನ್ನ ಬಿಡುಗಡೆ ಮಾಡಿ ಹೇಳ್ತಾರೆ. ಮನಮೋಹನ್ ಸಿಂಗ್ ಅವರ ಕಾಲದಲ್ಲಿ ಎಷ್ಟು ಕೊಟ್ಟರು, ಈಗ ಬಿಜೆಪಿ ಆಡಳಿತ ಇರುವಂತಹ ಪ್ರಧಾನಿ ನರೇಂದ್ರ ಮೋದಿ ಅವರ ಆಡಳಿತದಲ್ಲಿ ಎಷ್ಟು ಕೊಟ್ಟರು ಅನ್ನುವಂಥ ನಿಟ್ಟಿನಲ್ಲಿ ಅಂದ್ರೆ ಕರ್ನಾಟಕಕ್ಕೆ ಮಲತಾಯಿ ಧೋರಣೆ ಅನ್ನೋದು ಅಂದ್ರೆ ಈಗಿನ ಬಿಜೆಪಿ ಅಂತಲ್ಲ, ನಾನು ಹೇಳೋದು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದ್ದಾಗೂ ಇದೇನು ಹೊರತಾಗಿಲ್ಲ, ಬಟ್ ಅದು ಈಗಲೂ ಕೂಡ ಮುಂದುವರಿತಾ ಇದೆ ಅನ್ನೋದು. ಈ ಹಿಂದೆ ಕೂಡ ಕರ್ನಾಟಕದ ಮಟ್ಟಿಗೆ ಕೋರ್ಟ್ ಚೀಮಾರಿ ಹಾಕಬೇಕಾಯಿತು. ಒಂದು ವ್ಯಾಕ್ಸಿನ್ ವಿಷಯಕ್ಕಾಗಿರ್ಬೋದು, ಲಸಿಕೆ ವಿಷಯಕ್ಕಾಗಿರ್ಬೋದು, ಇಂಜೆಕ್ಷನ್ ವಿಷಯಕ್ಕೆ, ಆಕ್ಸಿಜನ್ ವಿಷಯಕ್ಕಾಗಿರ್ಬೋದು. ಅಲ್ಲಿಂದಲೂ ಕೂಡ ಕೋವಿಡ್ ಸಂದರ್ಭದಲ್ಲಿ ನಿಮ್ಮದೇ ಸರ್ಕಾರ ಇಲ್ಲಿ ಅಧಿಕಾರದಲ್ಲಿದ್ದಾಗ್ಲೂ ಕೇಂದ್ರ ಇಲ್ಲಿ ಕರ್ನಾಟಕದ ಕುರಿತಾಗಿ ಏನೆಲ್ಲ ಧೋರಣೆ ತೋರಿಸಿದೆ ಅನ್ನೋದನ್ನ ನಾವು ಯಾರೂ ಮರ್ತಿಲ್ಲ. ಯಾಕಂದ್ರೆ ಕೋರ್ಟ್ ಕೂಡ ಅದಕ್ಕೆ ಚೀಮಾರಿ ಹಾಕಿದ್ದು ಕೂಡ ಉಂಟು. ಏನು ಹೇಳ್ತೀರಿ ಮೊದಲೇದಾಗಿ ಅನುದಾನದ ವಿಷಯಕ್ಕೆ? ಅವರು ಸುಖ ಸುಮ್ಮನೆ ಆರೋಪ ಮಾಡೋದು ಕಲ್ತಿದ್ದಾರೆ. ಯಾಕೆ ಅಂದರೆ ನೀವೇ ಹೇಳ್ದಂಗೆ 2004ರಿಂದ 2014 ತನಕ ಕಾಂಗ್ರೆಸ್ ಆಡಳಿತ ಸರ್ಕಾರ ಇತ್ತು ಕೇಂದ್ರದಲ್ಲಿ. ಅವತ್ತು ಆ 10 ವರ್ಷದಲ್ಲಿ ಬಂದಿರತಕ್ಕಂಥದ್ದು ಕೇವಲ 80,000 ಕೋಟಿ ವರ್ಷ. ಹೇಳಿ, ಮಾತಾಡಿ ಸರ್. ಮಾತಾಡಿ ಸರ್. ಅವತ್ತಿಂದು ಏನು ಆದಾಯ, ಅವತ್ತಿನ ಟ್ಯಾಕ್ಸ್ ಏನಿರುತ್ತೆ ಅದನ್ನ ಕರೆಕ್ಟ್, ನೀವು ಹೇಳ್ತಾರದು ಕರೆಕ್ಟ್ ಇದೆ ಸರ್. ನೀವು ನೋಡಿ ಅದನ್ನೇ ಹೇಳ್ತಾರದು ಸರ್. ಈಗ ಜನರನ್ನ ಹಾದಿ ತಪ್ಪಿಸ್ತಾ ಇದ್ದೀರಾ. ಪರ್ಸೆಂಟೇಜ್ ಅದನ್ನೇ ಹೇಳ್ತಾರದು. ಇವತ್ತು ಏನ್ ಕೊಡ್ತಾ ಇರ್ತಕ್ಕಂಥದ್ದು ಅವತ್ತು ಬರ್ತಿರ್ತಕ್ಕಂಥದ್ದು ಬರೀ 70ರಿಂದ 80,000 ಕೋಟಿ ಅಷ್ಟು ಮಾತ್ರ ಬರ್ತಾ ಇತ್ತು. ಇವತ್ತು 2024 ವರ್ಷಕ್ಕೆ ಸುಮಾರು 2,82,000 ಕೋಟಿಯಷ್ಟು ಇವತ್ತು ಕರ್ನಾಟಕಕ್ಕೆ ಅನುದಾನ ಬರ್ತಾ ಇದೆ. ಆ ಕೇಂದ್ರದಿಂದ ಅನುದಾನ ಬರ್ದಲೇ ಇದ್ದಿದ್ರೆ ಬಹುಶಃ ತುಮಕೂರಿನಲ್ಲಿ ಇರ್ತಕ್ಕಂಥ HAL ಕಾರ್ಖಾನೆ ಇವತ್ತು ಹುಟ್ಟಾಕಕ್ಕಾಗ್ತಿರ್ಲಿಲ್ಲ, ಶಿವಮೊಗ್ಗದಲ್ಲಿ ಏರ್ಪೋರ್ಟ್ ಬರ್ತಿರ್ಲಿಲ್ಲ, ಗುಲ್ಬರ್ಗದಲ್ಲೂ ಏರ್ಪೋರ್ಟ್ ಬರ್ತಿರ್ಲಿಲ್ಲ, ಬಿಜಾಪುರದಲ್ಲೂ ಏರ್ಪೋರ್ಟ್ ಆಗ್ತಿರ್ಲಿಲ್ಲ. ಯಾಕೆಂದರೆ ಕಾಂಗ್ರೆಸ್ನವರು ಕೇವಲ ಆರೋಪಗಳನ್ನ ಮಾಡ್ಕೊಂಡು ಇವತ್ತು ಎಲ್ಲದಕ್ಕೂ ಕೇಂದ್ರಕ್ಕೆ ಬೆಟ್ ಮಾಡಿ ತೋರಿಸೋಂಥ ಕೆಲಸ ಮಾಡ್ತಾ ಇದ್ದಾರೆ. ಮೇಡಮ್, ಈಗ ಕೇಂದ್ರದಿಂದ ಅನುದಾನ ಬಂತು, ಈಗ ಬರ್ತಕ್ಕಂಥದ್ದು ಬಂದಿಲ್ಲ ಪೂರ್ತಿ ಅಂತಾರೆ. ಬಂದಿರತಕ್ಕಂಥ ಅನುದಾನದಲ್ಲಿ ಇಲ್ಲಿವರೆಗೂ ಕರ್ನಾಟಕದಲ್ಲಿ ಎಷ್ಟು ಶಾಶ್ವತ ಯೋಜನೆಗಳನ್ನ ಕೈಕೊಂಡು ಇಡೀ ಇರ್ತಕ್ಕಂಥ 224 MLA ಕ್ಷೇತ್ರಗಳಿಗೆ ಎಷ್ಟು ಹಣವನ್ನು ಅನುದಾನವಾಗಿ ಕೊಟ್ಟಿದ್ದಾರೆ? ಯಾಕೆಂದರೆ ಬರ್ತಕ್ಕಂಥ ಅನುದಾನನ ಇವರು ಎಲ್ಲಿ ಬಳಕೆ ಮಾಡ್ತಾರೆ ಅಂತ ಇಲ್ಲಿವರೆಗೂ ಲೆಕ್ಕ ಕೊಡ್ತಾ ಇಲ್ಲ ಕರ್ನಾಟಕದಲ್ಲಿ. ಇವ್ರಿಗೆ ಯಾವ್ದು ಬೇಕಾದಂಥ ಅನುದಾನಗಳನ್ನ ಇವರು ಎಲ್ಲೆಲ್ಲಿ ತೊಡಗಿಸ್ಕೊಬೇಕು ಅಲ್ಲಿ ತೊಡಗಿಸ್ಕೊಂಡು ಇವತ್ತು ಎಲ್ಲದಕ್ಕೂ ಕಾಂಗ್ರೆಸ್ ಸರ್ಕಾರ ಕೇಂದ್ರದ ಕಡೆ ಬಟ್ ಮಾಡ್ತಾ ಇದೆ. ಹಂಗನಂಗಿದ್ರೆ ಕರ್ನಾಟಕದಲ್ಲಿ 42 ಲಕ್ಷ ಹರ್ಘರ್ ಜಲ್ ಜೀವನ್ ಮಿಷನ್ ಯೋಜನೆಯಲ್ಲಿ ಪ್ರತಿ ಮನೆಗೂ ಕುಡಿಯೋ ನೀರು ಯೋಜನೆ ತರಕ್ಕೆ ಆಗ್ತಲೇ ಇರಲಿಲ್ಲ. ಇವತ್ತು ಬೆಂಗಳೂರು ಮೈಸೂರು ಹೈವೇ ಮಾಡೋಕ್ಕಾಗ್ತಲೇ ಇರಲಿಲ್ಲ. ಇವತ್ತು ಬೆಂಗಳೂರಿಂದ ಮದ್ರಾಸ್ಗೆ ಇನ್ನೊಂದು ದೊಡ್ಡ ಇಂಡಸ್ಟ್ರಿಯಲ್ ಕಾರಿಡಾರ್ ಆಗ್ತಾ ಇದೆ, ಅಂಥ ಯೋಜನೆಗಳು ಬರ್ತಿರ್ಲಿಲ್ಲ. ಇವತ್ತು ರೈಲ್ವೆ ಮಾರ್ಗಗಳು ಇರ್ಬೋದು, ಸಿಂಗಲ್ ಲೈನ್ ಇದ್ದವೆಲ್ಲ ಡಬಲ್ ಲೈನ್ಗಳಾಗಿ ಇವತ್ತು ಕನ್ವರ್ಟ್ ಆಗಿದೆ, ಎಲೆಕ್ಟ್ರಿಕಲ್ ಕನೆಕ್ಷನ್ ಆಗ್ತಾ ಇದೆ. ಇರ್ತಕ್ಕಂಥದ್ದು ಇವತ್ತು ಬದ್ಧತೆಯಿಂದ ಕೇಂದ್ರ ಸರ್ಕಾರ ಇಡೀ ದೇಶದಲ್ಲಿ ಒಂದು ರೆವಲ್ಯೂಷನ್ ಮಾಡ್ತಾ ಇರಬೇಕಾದ್ರೆ ಇವತ್ತು ಕಾಂಗ್ರೆಸ್ನವ್ರಿಗೆ ಏನಾಗಿದೆ ಅಂದರೆ ಕುಣಿದಾಲ್ದವ್ರಿಗೆ ನೆಲ ಡಂಕು ಅನ್ನಂಗೆ ಬರ್ತಕ್ಕಂಥ ಸರ್ಕಾರದಲ್ಲಿರ್ತಕ್ಕಂಥ ಆದಾಯವನ್ನು ಸರಿಯಾದ ಯೋಜನೆಗಳಿಗೆ ಬಳಸದಲೇ ಇವತ್ತು ಎಲ್ಲವನ್ನೇ ಎತ್ತಾಕಿ ಕೇಂದ್ರದ ಮೇಲೆ ಹೇಳುವಂತ ಕೆಲಸ ಮಾಡ್ತಾ ಇದ್ದಾರೆ. ಇಲ್ಲ ಏನಾಗಿದೆ ಸರ್, ಕಾಂಗ್ರೆಸ್ ಪಕ್ಷದ ವಕ್ತಾರ ಅಂತ ಇರ್ಷಾದ್ ಅಹಮದ್ ಅವರು ಕೂಡ ಜಾಯ್ನ್ ಆಗ್ತಾ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲನೇದಾಗಿ ಏನು ಹೇಳ್ತೀರಿ ಸರ್? ಈಗ ನೀವು ಕೇಳ್ತಾ ಇದ್ದೀರಿ ಅನುದಾನ ಅಂತೇಳಿ, ಆದರೆ ಅನುದಾನ ಅಂತ ಬಂದಾಗ ನಿಮ್ಮ ಸರ್ಕಾರದ ಅವಧಿಯಲ್ಲಿ ಎಷ್ಟು ಅನುದಾನ ಬಿಡುಗಡೆ ಮಾಡಿದ್ರಿ? ಅಂದರೆ ಈ ಹಿಂದಿನಿಂದಲೂ ಕೂಡ ಮಲ್ತಾಯಿ ಧೋರಣೆ ಅನ್ನೋದನ್ನ ಕರ್ನಾಟಕ, ದಕ್ಷಿಣದ ಕೆಲವೊಂದು ರಾಜ್ಯಗಳು ಮಾತ್ರ ಇದನ್ನ ಅನುಭವಿಸ್ಕೊಂಡು ಬಂದಿದೆ. ಅದರಲ್ಲಿ ನಮ್ಮ ಕರ್ನಾಟಕ ಕೂಡ ದುರಾದೃಷ್ಟ ಅನ್ನೋದು ಒಂದು ರೀತಿ ಅಂತ ಹೇಳ್ಬೋದು. ಈ ಹಿಂದೆ ನೀವೀಗ ಅಧಿಕಾರದಲ್ಲಿದ್ದಾಗ ಇಷ್ಟೆಲ್ಲ ಪ್ರಶ್ನೆ ಮಾಡ್ತಾ ಇದ್ದೀರಿ, ನಿಮ್ಮದೇ ಕೇಂದ್ರ ಅಧಿಕಾರದಲ್ಲಿದ್ದಾಗ ಇಷ್ಟೆಲ್ಲ ಅನುದಾನದ ಬಗ್ಗೆ ಯಾರು ಚರ್ಚೆನೇ ಮಾಡಿರಲಿಲ್ಲ. ಏನು ಹೇಳ್ತೀರಿ? ಮೇಡಮ್, ನಮ್ಮ UPA ಸರ್ಕಾರ ಇದ್ದಾಗ ಅವೈಜ್ಞಾನಿಕವಾದಂತಹ GST ನಾವು ಹೇರಿರಲಿಲ್ಲ. ನಾವು ಮೊದಲಿಂದನೂ ಹೇಳ್ತಾ ಇದ್ವಿ ಇದು ಅವೈಜ್ಞಾನಿಕವಾದಂತಹ GST ಅಂತ. ಸೊ ಆ GSTನಲ್ಲಿ ನಮಗೆ ಬಂದಂಥ ಪಾಲೇ ಇವರು ಇವಾಗ ಕೊಡ್ತಾ ಇಲ್ಲ. ಈಗ ನೋಡಿ 2017-18ರಲ್ಲಿ 21 ಲಕ್ಷ ಕೋಟಿ ಬಜೆಟ್ ಇದ್ದಾಗಲೂ ನಮಗೆ 49,000 ಬರ್ತಾ ಇತ್ತು ಕೇಂದ್ರದಿಂದ ಅನುದಾನ ಸೇರಿ, ತೆರಿಗೆ ಮತ್ತು ವಿಶೇಷ ಅನುದಾನ ಸೇರಿ. ಈಗ
45 ಲಕ್ಷ ಕೋಟಿ ಬಜೆಟ್ ಇದ್ರೂ 50,000ನೇ ಬರ್ತಾ ಇದೆ. ಬಜೆಟ್ ಗಾತ್ರ ಡಬಲ್ ಆಗಿದೆ, ಆದರೂ ಅದು ಬರ್ತಾ ಇಲ್ಲ. ಆಮೇಲೆ ಈಗ ಭದ್ರಾ ಮೇಲ್ದಂಡೆ ಯೋಜನೆಗೆ 53,000 ಕೋಟಿ ರೂಪಾಯಿ ಅವ್ರು ಬರಬೇಕಾಗಿತ್ತು, ಅದು ಬಂದಿಲ್ಲ. ಮೇಕೆದಾಟು ಯೋಜನೆ ಅದಕ್ಕೆ ಕ್ಲಿಯರೆನ್ಸ್ ಸಿಕ್ಕಿಲ್ಲ. ಮಹದಾಯಿ ಯೋಜನೆ ಕಳೆದ 3-4 ವರ್ಷಗಳಿಂದ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ಗೆ ಕಾಯ್ತಾ ಇದೆ. ಸೊ ಹೀಗಾಗಿ ಬಹಳಷ್ಟು ಕಾರಣಗಳಿದೆ. ಆಮೇಲೆ ಅನ್ನ ಬಗೆಗೆ ಅಕ್ಕಿ ಕೊಡ್ತೀವಿ, ನಾವು ದುಡ್ಡು ಕೊಡ್ತೀವಿ ಅಕ್ಕಿ ಕೊಡಿ ಅಂದ್ರೂ ಅಕ್ಕಿ ಕೊಟ್ಟಿಲ್ಲ. ಅವರು ಅಕ್ಕಿ ದಾಸ್ತಾನದಲ್ಲಿ ಇದ್ರೂ ಕೊಟ್ಟಿಲ್ಲ. ಅಂದರೆ ಇವರ ಮನಸ್ಸಿನಲ್ಲಿ ಏನಿದೆ ಅಂದರೆ ಹೇಗಾದರೂ ಮಾಡಿ ಇವರಿಗೆ ತೊಂದರೆ ಮಾಡಬೇಕು. ಆಮೇಲೆ ಇವ್ರದ್ದೊಂದು ರೆಕಾರ್ಡ್ ಇದ್ದೇ ಇದೆ, ಇಡೀ ಭಾರತ ದೇಶದಲ್ಲಿ ಜನಪ್ರಿಯ ಸರ್ಕಾರಗಳನ್ನು ಯಾವುದಾದ್ರೂ ರೀತಿಯಲ್ಲಿ ವಾಮ್ ಮಾರ್ಗ ಮುಖಾಂತರನೋ ಇನ್ನೊಂದು ಮುಖಾಂತರನೋ ಬಂದು ಆ ಜನಪ್ರಿಯ ಸರ್ಕಾರಗಳನ್ನು ಬದಲಾಯಿಸುವಂತ ಇವ್ರದ್ದೊಂದು ಇದು ಇದೆ. ಈಗ ಮೊನ್ನೆ ನೀವು ಅದು ಜಾರ್ಖಂಡಲ್ಲೂ ನೋಡಿದ್ದೀರಿ. ಸೊ ಈ ತರ ಅಂತ ಪ್ರಯತ್ನಗಳು ಇವರು ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಅದ್ರ ಹಿಂದೆ ಒಂದು ಕುತಂತ್ರ ಇದೆ, ಒಂದು ಷಡ್ಯಂತ್ರ ಇದೆ. ಸೊ ನಾವು ಅದಕ್ಕಾಗಿ ಆ ತಾರತಮ್ಯವನ್ನ, ಆ ಮಲ್ತಾಯಿ ಧೋರಣೆಯನ್ನ ವಿರೋಧ ಮಾಡೋದಕ್ಕಾಗಿ ನಾವು ಇವತ್ತು ನಮ್ಮ ಎಲ್ಲ ನಾಯಕರುಗಳು ಇವತ್ತು ಧರಣಿಯನ್ನು ಕೂತ್ಕೊಳ್ಳೋದಕ್ಕೆ ಒಂದು ಪ್ಲಾನ್ ಅನ್ನ ಮಾಡಿದ್ದೀವಿ. ಶಶಿಧರ್ ಏನು ಹೇಳ್ತಾರೆ ನೋಡಿ, ಕೇಂದ್ರ ಸರ್ಕಾರದ BJP ನೇತೃತ್ವದ ಮೋದಿ ಸರ್ಕಾರ ಎಷ್ಟು ನಮಗೆ ಮೋಸ ಮಾಡ್ತಾ ಇದೆ ಕರ್ನಾಟಕಕ್ಕೆ ಅಂದರೆ, ಅಂಕಿಅಂಶಗಳ ಪ್ರಕಾರ ಪ್ರಜಾವಾಣಿ ಮುಂದೆ ಇಟ್ಟಿದೆ. ಇದೇನೋ ತೊಂದರೆ ಇದ್ರೆ ನೀವು ಅವ್ರ ಕೇಸ್ ಹಾಕ್ಬೋದಾಗಿತ್ತಲ್ಲ. 37,000 ಕೋಟಿ ನಮಗೆ ಬರಬೇಕಾದ್ರೆ 2018ರಿಂದ ಇಲ್ಲಿವರೆಗೂ 38,000 ಕೋಟಿ ಬಾಕಿ ಉಳಿಸ್ಕೊಂಡು CGSTನ IGST ಎಷ್ಟು ನಾಜೂಕಾಗಿ ನಮ್ಮನ್ನೇ ನಿರ್ಮಲಾ ಸೀತಾರಾಮನ್ ನಿನ್ನೆ ಭಾಷಣದಲ್ಲಿ ಹೇಳಿದ್ರು ಅಂದರೆ, ನಾವು ಅಪ್ ಟು 50% ಆಫ್ ದಿ IGST ಕೊಡ್ತಾ ಇದ್ದೀವಿ ಸರ್ಕಾರಗಳಿಗೆ ಅಂತ. ಅಪ್ ಟು ಎಷ್ಟು ಅಂತ ಹೇಳಿಲ್ಲ ಅವರು. ಅಪ್ ಟು ಅಂದರೆ ಎಷ್ಟಾಗ್ಬೋದು? 40% ಆಗ್ಬೋದು, 20% ಆಗ್ಬೋದು, 15% ಆಗ್ಬೋದು. ನಮಗೆ ಸೇರಬೇಕಾಯ್ತು 50% ಕೊಡ್ತಾ ಇಲ್ಲ. ಅದನ್ನು ಅಂತಹದ್ದೇ ಕಾರ್ಯಕ್ರಮಗಳನ್ನು ಘೋಷಣೆಗಳು, ಯಾವ ಕಾರ್ಯಕ್ರಮಗಳನ್ನು ಘೋಷಣೆ ಮಾಡಿದ ಅಂಕಿಅಂಶಗಳ ಪ್ರಕಾರ ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳು ಪ್ರತಿಯೊಂದನ್ನು ತೋರಿಸಿದ್ದಾರೆ. ನಮಗೆ ಇಂತಿಂಥ ಇದರಲ್ಲಿ ನಮಗೆ ಕೋತಾ ಇದೆ, ಇಷ್ಟು ಕೇಂದ್ರ ಸರ್ಕಾರದಿಂದ ಅನುದಾನಗಳು ಬರಬೇಕಾಯಿತು, ಬಿಡುಗಡೆ ಆಗಿಲ್ಲ ಅಂತ ಇವರು ಹೇಳ್ತಾರೆ. 2004ರಿಂದ 2014ರವರೆಗೂ ಎಷ್ಟು ನಾವು ಕೊಟ್ಟಿದ್ದೀವಿ ನೋಡಿ ಅಂತ. ಎಷ್ಟು ಕೊಟ್ಟಿದ್ದೀರಾ? ಅವಾಗಿನ ಗಾತ್ರ ಎಷ್ಟು? ಹೌದು, ಕಾಂಗ್ರೆಸ್ನವ್ರು ಕೊಟ್ಟಿದ್ದಾರೆ ಅಂದರೆ ಆಗಿನ ಆಯವ್ಯಯದ ಗಾತ್ರ ಎಷ್ಟು, ಇವತ್ತಿನ ಗಾತ್ರ ಎಷ್ಟು? ಡಬಲ್ ಆಗ್ಬೇಕಾಗಿತ್ತಲ್ವಾ? 49,000 ಕೋಟಿ. 3 ವರ್ಷ ಆಗಿದೆ, 3 ಪಟ್ಟು ಜಾಸ್ತಿ ಆಗಿದೆ. 2,82,000 ಕೋಟಿ ಹೇಳಿದ್ರು. HAL ಆಗ್ಲಿ ಹೈವೇಗಳಾಗ್ಲಿ ಇನ್ನೊಂದು ಮತ್ತೊಂದಾಗ್ಲಿ ಟೋಲ್ ಕಲೆಕ್ಷನ್ ಮಾಡ್ತಾ ಇದ್ದಾರೆ. ಅದು PPP ಅಂತ ಬರುತ್ತೆ, ಪಬ್ಲಿಕ್ ಮತ್ತೆ ಪ್ರೈವೇಟ್ ಸೆಕ್ಟರ್ನ ಸೇರಿಸ್ಕೊಂಡು ಇವ್ರಿಗೆ ಪ್ರಾಜೆಕ್ಟ್ಗಳನ್ನು ಮಾಡ್ಕೊಂಡಿರೋದು. ಯಾರು ಇವರು ಕೇಂದ್ರ ಸರ್ಕಾರದಿಂದ ಹಣ ಹಾಕಿಲ್ಲ. HAL ಹಾಕಿಲ್ಲ. ಶಿವಮೊಗ್ಗದಲ್ಲಾಗಲಿ ಏರ್ಪೋರ್ಟ್ಗೆ ಇವ್ರೇನು ಸ್ವಂತ ಹಣ ಹಾಕಿಲ್ಲ. ಕೇಂದ್ರ ಸರ್ಕಾರದ ಹಣ ಅಲ್ಲ, ಜಾಗ ಮಾತ್ರ, ಪರ್ಮಿಷನ್ ಮಾತ್ರ ಎಲ್ಲ ಹಸಿ ಸುಳ್ಳುಗಳನ್ನು ಹೇಳೋದಕ್ಕೆ ಇವರು ಜಾಣ್ಮೆಯಿಂದ ಕರ್ನಾಟಕ ಸರ್ಕಾರವನ್ನ ಧೋರಣೆ ಮಾಡಿ ಕರ್ನಾಟಕವನ್ನ ಇನ್ನೂ 50 ವರ್ಷಗಳ ಹಿಂದಕ್ಕೆ ತಗೊಂಡು ಹೋಗ್ತಾ ಇದ್ದಾರೆ ಈ ಸರ್ಕಾರ. ಯಾವ 2004ರಲ್ಲಿ SM ಕೃಷ್ಣರವರು ಈ ಬೆಂಗಳೂರನ್ನು ಮತ್ತು ಕರ್ನಾಟಕವನ್ನು ಸಿಂಗಾಪುರ್ ಮಾಡಬೇಕು ಅಂತ ಹೊರಟಿದ್ರು. ಆ ದೃಷ್ಟಿಯಲ್ಲಿ ತಕರಾರು ಮಾಡ್ತಾ ಇರೋದು ಈ BJP ಸರ್ಕಾರ ಮತ್ತು ಈ ಕಾಂಗ್ರೆಸ್ ಸರ್ಕಾರಗಳು ಎರಡು ಸೇರಿ ಗೊತ್ತಾಗಿದೆ ಬಿಡ್ರಿ. ಯಾವ ಸರ್ಕಾರಗಳು ಕೆಲಸ ಮಾಡ್ತಾ ಇದೆ ಜನ ನೋಡ್ತಾ ಇದ್ದಾರೆ. ಭಾವನೆಗಳಿಗೋಸ್ಕರ ನಮ್ಮ ಭಾವನೆಗಳು ಕೇವಲ ಭಾವನೆ ಬಗ್ಗೆ ಮಾತಾಡ್ತಾ ಇರ್ತಕ್ಕಂಥ ನೀವು, ಮುಳುಗಿದ್ದೀರಾ ನೀವು. ನಾವು ಯೋಜನೆಗಳು ಮಾತಾಡ್ತಾ ಇದ್ದೀವಿ, ಯೋಜನೆಗಳ ಮೂಲಕ ಮಾತಾಡ್ತಾ ಇದ್ದೀವಿ. ನೀವು ಭಾವನೆಗಳ ಬಗ್ಗೆ ನೀವು ಮಾತಾಡ್ತಾ ಇರೋದು. ಯೋಜನೆಗಳು ಹೇಳ್ತಾ ಇದ್ದೀರಿ, ಇಡೀ ರಾಜ್ಯದಲ್ಲಿ ಯೋಜನೆಗಳು ಮಾಡಿದೀವಿ, ಅದ್ರ ಬಗ್ಗೆ ನಾವು ಹೇಳ್ತಾ ಇದ್ದೀವಿ. ಜನರಿಗೆ ನಾವು ಕನ್ವೆ ಮಾಡಬೇಕಾಗುತ್ತೆ. ವಿಚಾರಗಳು ಬಹಳಷ್ಟಿದೆ, ಆ ಎಲ್ಲ ವಿಚಾರಗಳನ್ನ ಜನರ ಮುಂದೆ ಇಡೋ ಪ್ರಯತ್ನವನ್ನ ಮಾಡಬೇಕು. ದಯಮಾಡಿ ಎಸ್ ಮಹೇಶ್ ಗೌಡ ಅವರ ಅನುದಾನದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ತಾರತಮ್ಯ ಇವತ್ತು ನೆನೆದಲ್ಲ, ಬಟ್ ಈ ಸರ್ಕಾರದಲ್ಲಿ ಸ್ವಲ್ಪ ಹೆಚ್ಚಿನದಾಗೇನೆ ಧ್ವನಿ ಕೇಳಿ ಬರ್ತಾ ಇದೆ. ಅದು BJP ಸಮರ್ಥನೆ ಆಗಿರ್ಬೋದು, ಮತ್ತೊಂದ್ ಕಡೆ ಕಾಂಗ್ರೆಸ್ ಕೇಳುವಂತಹ ರೀತಿ ನೀತಿ ಆಗಿರ್ಬೋದು. ನೀವೇನು ಹೇಳ್ತೀರಿ ಸರ್? ಮಹೇಶ್ ಗೌಡ ಅವರ ಅನ್ಮ್ಯೂಟ್ ಆಗಿದೆ ಅನ್ಸುತ್ತೆ. ಅನ್ಮ್ಯೂಟ್ ಮಾಡಿ, ಮ್ಯೂಟ್ ಆಗಿದೆ. ಓಕೆ ಫೈನ್. ಎಸ್, ಆದರೆ ಒಂದು ವಿಚಾರ, ಅಂಕಿ ಅಂಶ ಅಂತ ನಾವು ಏನೇ ಹೇಳಿದ್ರೂ ಕೂಡ ಆ ರಾಜ್ಯಕ್ಕೆ ಬರುವಂಥದ್ದನ್ನು ಆ ಸಮಯಕ್ಕೆ ಆ ಕಾಲಘಟ್ಟಕ್ಕೇ ಬರಬೇಕಾಗತ್ತೆ ಕೆಲವೊಂದು ವಿಚಾರಗಳು. ಗೋವಿಂದರಾಜ್ ಅವರೇ, ಯಾಕಂದರೆ ಈಗ ಸಮಸ್ಯೆ ಇದ್ದಾಗ ಬರ ಬಂದಾಗ ಬರ ಪರಿಹಾರ ಬೇಕು. ಬರ ಮುಗಿದು ಹೋಗಿ ಇನ್ನೊಂದು ಬೆಳೆ ಬರೋ ಟೈಮಲ್ಲಿ ಹಿಂದಿನ ಬರ ಪರಿಹಾರ ಬಂದರೆ ಅಲ್ಲಿವರೆಗೂ ಆ ರೈತರಿಗೆ ಏನು ಮಾಡ್ತಾರೆ? ಆಯಿತಾ, NDRF ಇಂದ ನಾವು ಪರಿಹಾರ ಕೇಳಿದ್ರು ಕೂಡ, ರಾಜ್ಯದಿಂದ ಕೇಳಿದ್ರು, ನಿಮ್ಮ ನಾಯಕರು ಕೂಡ ಹೇಳಿ ಹೋಗಿ ಮಾತನಾಡುವಂತಹ ಪ್ರಯತ್ನಗಳು ಮಾಡಿದ್ರೆ ರಾಜ್ಯಕ್ಕೆ ಬರಬೇಕಾಗಿರೋದು ಬಂದೇ ಬರುತ್ತೆ.
ಇದ್ರ ಬಗ್ಗೆ ನೀವು ಬರಗಾಲ ಯಾರು- ವಿಚಾರವಾಗಿ ನೀವು ಮೇಡಮ್. ಬರೀ ಕಾಂಗ್ರೆಸ್ ವಿರುದ್ಧ ನೀವು ಕಿಡಿಕಾರೋದ್ರಲ್ಲಿ ರಾಜ್ಯದ ಜನತೆಯ ಹಿತದೃಷ್ಟಿಯನ್ನು ಎಲ್ಲೋ ಕಡೆ ಒಂದ್ ಕಡೆ ಮರಿತಾ ಇದ್ದೀರಾ ಅಂತ. ಮೇಡಮ್, ಏನು ಮೋದಿಯವರ ನೇತೃತ್ವ ಸರ್ಕಾರ ಬಂದಾದ್ಮೇಲೆ ಎಲ್ಲೆಲ್ಲಿ ಯಾವ ರೀತಿ ಸಮಸ್ಯೆಗಳು ಬಂದಾಗ ಅದಕ್ಕೆಲ್ಲವನ್ನು ಸ್ಪಂದಿಸುವಂತ ಕೆಲಸ ಕೇಂದ್ರದಿಂದ ಆಗ್ತಲೇ ಇದೆ. ಬರಗಾಲ ಇರ್ರಿ, ಬರ್ಲೇ ಇಲ್ಲ, ಬರ ನೋಡಕ್ಕೆ ಬರ್ಲಿಲ್ಲ. ಹೇಳ್ತೀನಿ ಕೇಳಿಸ್ಕೊಳ್ರಿ, ಎಷ್ಟು ಬಂದಿದೆ ಅಂತ ಕೇಳಿಸ್ಕೊಳ್ರಿ ಕೇಂದ್ರದಿಂದ ಬಂದು ಹೋದ್ರು. ಮೇಡಮ್. ಈಗ ಕೇಂದ್ರದಿಂದ ಒಂದ್ ನಿಮಿಷ ಹೇಳಿದ್ದಲ್ಲಿ ಮಾತಾಡ್ರಿ. ಆಯ್ತಾಯ್ತು. ಈಗ ಮೇಡಮ್, ಈಗ NDRF ಫಂಡ್ ಅಂತ ಹೇಳ್ಬಿಟ್ಟು ಎಲ್ಲ ಡಿಸ್ಟಿಕ್ PD ಅಕೌಂಟಲ್ಲಿ ಸುಮಾರು 830 ಕೋಟಿ ಕರ್ನಾಟಕದ ಆಲ್ರೆಡಿ NDRF ಕೇಂದ್ರ ಸರ್ಕಾರದ ದುಡ್ಡು ಇದೆ ಮೇಡಮ್. ಇಲ್ಲಿವರೆಗೂ ಈ ರಾಜ್ಯದ ಮುಖ್ಯಮಂತ್ರಿಗಳು ಅದಕ್ಕೆ ಏನು ಬರಗಾಲ ಬಂತಲ್ವಾ, ಇಲ್ಲಿನ ಮುಖ್ಯಮಂತ್ರಿಗಳು ಅದನ್ನು ರಿಲೀಸ್ ಮಾಡೋದಕ್ಕೆ ಸುಮಾರು 3 ತಿಂಗಳು ತಗೊಂಡ್ರು. ಯಾವುದೇ ಒಂದು ರೈತರಿಗೆ ಒಂದು ಅಕೌಂಟ್ ಹಾಕಿ ಇಂಥ ಪರಿಹಾರ ಕೊಟ್ಟಿದ್ದೀನಿ, ಜಾನುವಾರುಗಳು ಎಲ್ಲೋ ಅಲ್ಲಿ ಹಸುವಿನ ವ್ಯವಸ್ಥೆ ಮಾಡಿದ್ದೀನಿ, ಅದಕ್ಕೆ ಹುಲ್ಲಿನ ವ್ಯವಸ್ಥೆ ಮಾಡಿದ್ದೀನಿ, ಇಲ್ಲಿವರೆಗೂ ಒಂದು ಉದಾಹರಣೆಗಳನ್ನ ಮಾಡೋಕ್ಕಾಗಿಲ್ಲ. ಒಂದು ಜಿಲ್ಲೆಗೆ ಹೌದು ರೀ, ಅದನ್ನೇ ಇರ್ತಕ್ಕಂಥ ದುಡ್ಡನ್ನ ನೀವು ಖರ್ಚು ಮಾಡಿಲ್ಲ. ನೀವು ಯೋಜನೆಗಳಿಗೆ NDRF ಗೆ ಯಾಕೆ ರಿಲೀಸ್ ಮಾಡಿಲ್ಲ? ಏನಕ್ಕೆ ರಿಲೀಸ್ ಮಾಡಿಲ್ಲ? ಏನಕ್ಕೆ ರಿಲೀಸ್ ಮಾಡಿಲ್ಲ? ಫಂಡ್ ಅಂತ ಹೇಳ್ತಿರಲ್ಲ, ಕುಡಿಯೋ ನೀರಿಗೆ ಸಾಕಾಗುತ್ತಾ ಒಂದು ಜಿಲ್ಲೆಗೆ? ನೋಡ್ರಿ, ಕ್ಷಾಮ ಬಂದಾಗ ಉಣ್ರಿ, ಮಾಡ್ಬೇಕಲ್ಲ, ನೀವು ಅದನ್ನ ಮಾಡಿ ಫಸ್ಟ್ ನೋಡಿ. 830 ಕೋಟಿ ಇಂಥ ರೈತರಿಗೆ ಕೊಟ್ಟಿದ್ದೀನಿ, ಇಂಥ ಪರಿಹಾರ ಮಾಡಿದ್ದೀನಿ ಅಂತ ಒಂದು ಉದಾಹರಣೆ ನೀವು ರಿಲೀಸ್ ಮಾಡಿ, ನೀವು ಮಾಡಿ ತೋರಿಸಿಲ್ಲ. ರಿಲೀಸ್ ಮಾಡೋದು ಈ ಮುಖ್ಯಮಂತ್ರಿ ಮತ್ತೆ DC ಅವರು ಡಿಸೈಡ್ ಮಾಡಿ PD ಅಕೌಂಟ್ ಅನ್ನು ರಿಲೀಸ್ ಮಾಡಬೇಕಾದ ಅದು ನೀವು ರಿಲೀಸ್ ಮಾಡಿ. ನೀವು ನಿಮ್ಮ ಕೇಂದ್ರದಿಂದ ಏನು ತಂಡ ಬಂದಿತ್ತಲ್ಲ, ಸನ್ಮಾನ್ಯ ಇರ್ಷಾದ್ ಅವರೇ, ನಿಮ್ಗೊಂದು ಮಾತು ಕೇಳಕ್ಕೆ ಇಷ್ಟಪಡ್ತೀನಿ, ಕೇಳ್ರಿ ಇಲ್ಲಿ. ನೀವು ಇಷ್ಟಿಂದ ಬಂದಿರತಕ್ಕಂತ ಕೇಂದ್ರದಿಂದ ಅನುದಾನದಲ್ಲಿ ಇಲ್ಲಿವರೆಗೂ ಒಂದು ಶಾಶ್ವತ ಯೋಜನೆ, ಒಂದು ಉದಾಹರಣೆ ಇಡೀ ದೇಶದಲ್ಲಿ ಹಗರಣಗಳನ್ನ ಮಾಲೆ ಮಾಡಿಕೊಂಡವರು ಕಾಂಗ್ರೆಸ್ ಸರ್ಕಾರಗಳು. ಇವತ್ತು ಯಾವ 15,000 ಕೋಟಿ ಕೊಡ್ಬೇಕಾಗಿಲ್ಲ ರೀ, ಎಲ್ಲರೂ ಯಾರಿಗೆ ಕೊಟ್ಟಾರ? 45 ವರ್ಷದಲ್ಲಿ ಯಾರನ್ನ 18,000 ಕೋಟಿ ಕರ್ನಾಟಕಕ್ಕೋಸ್ಕರ ರಿಲೀಸ್ ಮಾಡಿದ್ರೆ ಎಷ್ಟು ಕೊಡ್ತೀರಾ? ಬರುತ್ತೆ, 1,000 ಬರೋದು, 2,000 ಹುಚ್ಚರ ತರ ನೀವು ಮಾತಾಡ್ತಾರೆ. ಅರ್ಥ ಮಾಡ್ಕೊಳ್ಳಿ. ಶಶಿಧರ್ ಒಂದ್ ಸೆಕೆಂಡ್. ಎಸ್, ಮಹೇಶ್ ಅವ್ರು ಕನೆಕ್ಟ್ ಆಗಿದ್ದಾರೆ. ಮಹೇಶ್ ಅವ್ರು ಹೇಳಿ, ಏನ್ ಹೇಳ್ತೀರಿ? ಮೇಡಮ್, ಇವತ್ತು ಏನು ಸನ್ಮಾನ್ಯ ಸಿದ್ದರಾಮಯ್ಯನವರು DK ಶಿವಕುಮಾರ್ ಅವರು ಇಬ್ರು ಸಹ ಭಾಷಣವನ್ನ ಮಾಡಿದ್ದಾರೆ, ಪತ್ರಿಕಾ ಮಾಧ್ಯಮವನ್ನು ಉದ್ದೇಶಿಸಿ ಮಾತನಾಡಿದ್ದಾರೆ, ಅದನ್ನ ನೋಡಿದ್ದೇನೆ. ಅವ್ರು ಏನ್ ಹೇಳಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ದೇಶದಲ್ಲಿ ನಡೀತಿರ್ತಕ್ಕಂತ ಏನಿವತ್ತು ಅಧಿವೇಶನದಲ್ಲಿ ಪೂಜ್ಯ ಫೈನಾನ್ಸ್ ಮಿನಿಸ್ಟರ್ ಅವರು ಸನ್ಮಾನ್ಯ ಮೋದಿಜಿಯವರು ಇಬ್ರು ಸಹ ಮಾತನಾಡಿದ್ದಾರೆ, ನೀವು ಕೇಳಿಸ್ಕೊಂಡಿದ್ದೀರಿ. ಫಸ್ಟ್ ಆಫ್ ಆಲ್ ನಾವು ಗಣತಂತ್ರ ವ್ಯವಸ್ಥೆಯಲ್ಲಿ ಇದ್ದೇವೆ ಈ ದೇಶದಲ್ಲಿ. ಬಹುಮುಖ್ಯವಾಗಿ ನಾನು ಏನ್ ಹೇಳ್ತೀನಿ ಅಂತ ಹೇಳಿದ್ರೆ, ಕರ್ನಾಟಕ ಒಂದೇ ಅಲ್ಲ, ಕಾಂಗ್ರೆಸ್ ಪಕ್ಷ ಇರೋದು ಈ ದೇಶದಲ್ಲಿ ಸುಮಾರು ರಾಜ್ಯಗಳಲ್ಲಿ ಇವತ್ತು ಕಾಂಗ್ರೆಸ್ ಪಕ್ಷ ಇದೆ. ಯಾವ ರಾಜ್ಯದಲ್ಲೂ ಸಹ ಇವತ್ತು ಯಾರು ಸಹ ಸ್ಟ್ರೈಕ್ ಮಾಡ್ತಾ ಇಲ್ಲ, ಕರ್ನಾಟಕದಲ್ಲಿ ಮಾತ್ರ ಸ್ಟ್ರೈಕ್ ಮಾಡ್ತೀವಿ ಅಂತೇಳಿ ಘೋಷಣೆ ಮಾಡಿದ್ದಾರೆ. ಇವ್ರಿಗೆ ಈಗ ಏನಾಗಿದೆ ಅಂತ ಹೇಳಿದ್ರೆ, ಇವ್ರು ಘೋಷಣೆ ಮಾಡಿದಂತ ಯೋಜನೆಗಳು ಸಂಪೂರ್ಣವಾಗಿ ಹಳ್ಳ ಹಿಡಿದೋಗಿದೆ. ಆ ಯೋಜನೆಗಳಿಗೆ ದರ್ಖಾಸ್ ₹1 ಕಾಸಿಲ್ಲ, ಖಾಲಿ ಡಬ್ಬ. ಈ ಖಾಲಿ ಡಬ್ಬಕ್ಕೋಸ್ಕರ ಕಾಂಗ್ರೆಸ್ ಪಕ್ಷ ಇವತ್ತು ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ದೆಹಲಿಗೆ ಹೋಗಿ ಸ್ಟ್ರೈಕ್ ಮಾಡ್ತೀನಿ ಅಂತ ಹೇಳ್ತಿರೋದು ಅಪಹಾಸ್ಯ. ಫಸ್ಟ್ ಆಫ್ ಆಲ್ ಇವ್ರು ಕೊಡ್ಬೇಕಾದಂತ ಅನುದಾನವನ್ನ ಕೇಂದ್ರ ಸರ್ಕಾರ ಸಂಪೂರ್ಣವಾಗಿ ಕೊಟ್ಟಿದೆ. ನಿಮ್ಗೆ ಗೊತ್ತಿದೆ, ಈ ವರ್ಷ ಫೈನಾನ್ಸಿಯಲ್ ಇಯರ್ ಇಲ್ಲ, ಯಾವುದೇ ಆರ್ಥಿಕ ಸರ್ವೆ ಆಗಿಲ್ಲ. ಭಾರತದಲ್ಲಿ ಇವತ್ತು ಏನು ಬಜೆಟ್ ಮಾಡ್ತಾರೆ ಮೋದಿಜಿಯವರು, ಆರ್ಥಿಕ ಸರ್ವೆ ಆಗ್ಬೇಕಾಗಿತ್ತು, ಆದ್ರೆ ಆರ್ಥಿಕ ಸರ್ವೆ ಆಗಿಲ್ಲ. ಆರ್ಥಿಕ ಸರ್ವೆ ಆಗಿದ್ರೆ ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಬಿಡುಗಡೆ ಆಗಿದೆ ಅಂತ ಹೇಳಿ. 15ನೇ ಹಣಕಾಸು ಆಯೋಗ ಮುಗಿದು ಈಗ 16ನೇ ಹಣಕಾಸು ಆಯೋಗ ಬರ್ತಾ ಇದೆ, ಅದರ ಶಿಫಾರಸುಗಳು ಏನ್ ಮಾಡ್ತೀರಿ ನೀವು? ಸರ್, ಹಣಕಾಸು ಆಯೋಗ 15ನೇ ಹಣಕಾಸು ಆಯೋಗ ಕ್ಲಿಯರ್ ಆಗಿ ಹೇಳಿದೆ ನಮ್ಮ ಅನುಪಾತ ಎಷ್ಟು ಕೊಡಬೇಕು ಅಂತ. ಅದರಲ್ಲಿ 37,000 ಕೋಟಿ ಇದುವರೆಗೂ ಬಿಡುಗಡೆ ಆಗಿಲ್ಲ. ಇವತ್ತು ನಿರ್ಮಲಾ ಸೀತಾರಾಮನ್ ಅವ್ರು ಏನ್ ಹೇಳ್ತಾರೆ, ಹಣಕಾಸು ಆಯೋಗ ಕೊಟ್ಟ ಸೂಚನೆಯ ಮೇರೆಗೆ ನಾವು ಅನುದಾನವನ್ನು ಅದನ್ನೇ ನಾವು ಹೇಳ್ತೇವೆ, ಹಸಿ ಸುಳ್ಳು ಹೇಳ್ತಾ ಇದ್ದಾರೆ ಅಂತ. ಹೆಂಗ್ರಿ ಸುಳ್ಳು ಹೇಳಕ್ಕಾಗತ್ತೆ? ಮತ್ತೆ ಇದನ್ನೇನ್ ಹೇಳ್ತೀರಾ? ಸುಳ್ಳು ಹೇಳಕ್ಕಾಗತ್ತೆ? ನೋಡ್ರಿ, 15ನೇ ಕಮಿಷನ್ ಆಯೋಗ ರಚನೆ ಆಗ್ಬೇಕಾದ್ರೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವ್ರು ಯಾರು? ರಾಜ್ಯದ ಮುಖ್ಯಮಂತ್ರಿ ಯಾರು ಆಗಿದ್ದವತ್ತು? ಮುಖ್ಯಮಂತ್ರಿಗಳ ಯಾರಾಗಿದ್ರು ಹೇಳಿ? 15ನೇ ಹಣಕಾಸಿನ ಆಯೋಗ ರಚನೆ ಆದಾಗ ಇದೇ ಸಿದ್ದರಾಮಯ್ಯನವರು ಇಲ್ಲಿನ ಮುಖ್ಯಮಂತ್ರಿಗಳು ಅಭಿವೃದ್ಧಿಗೋಸ್ಕರ ಕೊಡಿ, ಸರ್ಕಾರಕ್ಕೋಸ್ಕರ ಇವತ್ತು ಹೆಂಗ್ ಮಾತಾಡ್ತಾರೆ? 15ನೇ ಹಣಕಾಸಿನ ಆಯೋಗ ರಚನೆ ಆದಾಗ ಇಲ್ಲಿನ ಮುಖ್ಯಮಂತ್ರಿಗಳೇ
ಕೊಟ್ಟಿದ್ದೀವಿ ಅಂತ ಹೇಳ್ತಾ ಇದ್ದಾರೆ. ಆಯೋಗ ರಚನೆ ಆಗಿದೆ ಯಾವ ಇಯರ್ ನಾವು ಗೊತ್ತಾ ಕೊಟ್ಟಿಲ್ಲ ನಿಮ್ಗೆ? ಅಂತ. ಯಾವ ಇಯರ್ ಅಲ್ಲಿ ಆಗಿದೆ ಹೇಳಿ? ಯಾವಾಗ ಆಗಿದ್ದು? ನೀವೇ ಹೇಳಿ. 15ನೇ ಆಯೋಗ 15ನೇ ಆಗಿದ್ದು. ಕಮಿಟಿ ಕೊಟ್ಟಿರುವಂತ ಶಿಫಾರಸು 14ನೇ ಆಯೋಗ ರಚನೆ ಆಗಿರ್ತಕ್ಕಂಥದ್ದು. 14ನೇ ಆಯೋಗದಲ್ಲೇ ಕೊಟ್ಟಿಲ್ಲ ನಾವು. ಒಂದ್ ನಿಮಿಷ ಅಲ್ಲ ಗೋವಿಂದರಾಜ್ ಅವರೇ, ಈಗ ರಾಜ್ಯದ ತೆರಿಗೆ ಸಂಗ್ರಹ ಜಾಸ್ತಿ ಆಗಿದೆ, ನಿಮಗೆ ಕೂಡ ಗೊತ್ತಿದೆ. ನಮ್ಮ ರಾಜ್ಯದ ಪಾಲು ಕೂಡ ಜಾಸ್ತಿ ಆಗಿದೆ. ಪಾಲು ಜಾಸ್ತಿ ಆದಾಗ್ಲೂ ನೀವು ಅಷ್ಟೇ ಕೊಡ್ತೀವಿ, ನಾವು ಇಷ್ಟೇ ಕೊಡೋದು, ಇದಕ್ಕೆ ಅನುಪಾತ ಮಾಡ್ಕೊಂಡ್ಬಿಟ್ಟಿದೀವಿ, ಈ ರಾಜ್ಯಗಳಿಗೆ ಇಷ್ಟೇ, ಈ ರಾಜ್ಯಗಳಿಗೆ ಪ್ರಥಮ ಆದ್ಯತೆ ಅಂತಂದ್ರೆ ಯಾಕೆ ಹಾಗಾದ್ರೆ ರಾಜ್ಯದ ಪರವಾಗಿ ಹೆಚ್ಚಿನ ತೆರಿಗೆಯನ್ನು ಇಡೀ ಕೊಡಬೇಕು ದೇಶದಲ್ಲಿ 15ನೇ ಹಣಕಾಸು ಆಯೋಗ ರಚನೆ ಆದ್ಮೇಲೆ ಒಂದು ಫೆಡರಲ್ ಸಿಸ್ಟಮ್ ಅನ್ನ ಒಕ್ಕೂಟದ ವ್ಯವಸ್ಥೆ ಮಾಡ್ಕೊಂಡು ಯಾವ್ಯಾವ ರಾಜ್ಯಕ್ಕೆ ಎಷ್ಟೆಷ್ಟು ಅನುದಾನ ಹೋಗ್ಬೇಕು ಅನ್ನೋದು ಒಂದು ಆಯೋಗ ತೀರ್ಮಾನ ಮಾಡ್ಕೊಂಡು ಹಂಚಿಕೆ ಆಗುವಂತ ಪ್ರಕ್ರಿಯೆ ಸ್ಟಾರ್ಟ್ ಆಯ್ತು. ಆದ್ರೆ ಇವತ್ತು ಆ ಪ್ರಕ್ರಿಯೆ ಪ್ರಕಾರ ಎಲ್ಲ ಅನುದಾನ ಬರ್ತಾ ಇದೆ. ಇನ್ನು ಬರ್ಬೇಕಾಗಿರೋದಕ್ಕೆ GST ಪಾರ್ಲಿಮೆಂಟ್ 1500 ಕೋಟಿ ಏನೋ ಬರ್ಬೇಕು. ಅದು ಬರೋ ದಿನ ಬಂದೇ ಬರುತ್ತೆ. ಅದೇನೋ ಹಿಡಿದು 37,000 ಕೋಟಿ ಬರಬೇಕು. ನೀವು ಮತ್ತೆ ಹಸಿಸ್ ಹೇಳ್ತಾ ಇದ್ದೀರಾ? ಆಯಾ ರಾಜ್ಯಗಳ ತಲಾ ಆದಾಯವನ್ನ ಆಧರಿಸಿ ಬಿಮಾರ್ ಜಿಲ್ಲೆಗಳು ರಾಜ್ಯಗಳು ಅಂತೇಳಿ ಘೋಷಣೆ ಮಾಡ್ತಾರೆ. ಆ ರಾಜ್ಯಗಳಿಗೆ ಪ್ರಥಮ ಆದ್ಯತೆ ಅಂತ ಅಂದ್ರೆ ಆ ರಾಜ್ಯ ಅಭಿವೃದ್ಧಿ ಹೊಂದಿ ಮುಂದಕ್ಕೆ ಬರೋವರೆಗೂ ಕೂಡ ನಾವುಗಳು ತೆರಿಗೆ ಕಟ್ಟಿ ಅಲ್ಲಿಗೆ ಅವ್ರಗಳಿಗೆ ಅನುದಾನ ಕೊಡ್ರಪ್ಪ ನೀವು ಅಂತೇಳಿ ನಾವು ಕಾಯ್ತಾನೆ ಇರ್ಬೇಕು. ಇದು ಹೇಗಾಗುತ್ತೆ ನೋಡಿ, ನಮಗೆ ಅನುದಾನ ಬರೋವರೆಗೂ ನಾವು ಕಾಯ್ತಾನೆ ಕೇಳಿ ಮೇಡಮ್, ಅನುದಾನ ಆತರ ಇವತ್ತು ಲೋಕಸಭೆಯಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಏನಾಗುತ್ತೆ ಗೊತ್ತಾ ಮೇಡಮ್, ಈಗ ಇವರು ಇಲ್ಲ ಒಂದ್ ನಿಮಿಷ ಹೇಳ್ತೀನಿ ಕೇಳಿ ಮೇಡಮ್. ಇವತ್ತು ಬೆಂಗಳೂರಲ್ಲಿ ತೆರಿಗೆ ಹೆಚ್ಚಿಗೆ ಉತ್ಪಾದನೆ ಆಗುತ್ತೆ ಅಂತ ಕೇವಲ ಬೆಂಗಳೂರನ್ನ ಡೆವಲಪ್ ಮಾಡ್ಕೊಳಕ್ಕಾಗಲ್ಲ. ನಮ್ಮಿರ್ತಕ್ಕಂಥ ಬೆಂಗಳೂರಿಂದ ನಾವು ಯಾದಗಿರಿಗೂ ಕೊಡಬೇಕು, ಬಿಜಾಪುರಕ್ಕೂ ಕೊಡಬೇಕು. ಹೌದು 100%. ಕಂಪ್ಲೀಟ್ ಆಗಿ ನೀವು ನೀವು ಕರ್ನಾಟಕ ದುಡ್ಡು ಅವ್ರು ಕೊಡ್ತೀರಾ, ಆಮೇಲೆ UP ಮಾಡಲು ನಿಮಗೆ ಸಿಸ್ಟಮ್ ಫೈನಾನ್ಷಿಯಲ್ ಸಿಸ್ಟಮೇ ಗೊತ್ತಿಲ್ಲ. ಕಾಂಗ್ರೆಸ್ ಅರ್ಧಂಬರ್ಧ ತಿಳ್ಕೊಂಡು ಸುಳ್ಳು ನಮ್ಗೆ ಅರ್ಥ ಇಲ್ಲ ರೇ. ನಿಮ್ಮನ್ನ ನೀವು ಅರ್ಧಂಬರ್ಧ ಇರ್ತಕ್ಕಂಥ ಫೈನಾನ್ಷಿಯಲ್ ಸ್ಟ್ರಾಟಜಿಸ್ಟ್ ಯಾರನ್ನ ಇದ್ರೆ ಮಾತಾಡಿಸಿ ಅವ್ರಕ್ಕಿಂತ ಯಾರು ನಿಮ್ಗೆ ಎಕ್ಸ್ಪರ್ಟ್ ಸಿಗ್ತಾರೆ? ಅವ್ರಕ್ಕಿಂತ ಫೈನಾನ್ಸ್ ಎಕ್ಸ್ಪರ್ಟ್ ಯಾರು ಸಿಗ್ತಾರೆ ನಿಮ್ಗೆ? ಕೇಳ್ರಿ, ಕೊಡ್ತಾ ಇರೋದು ಕೇಳ್ರಿ, ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡು ಆಗ್ತಾ ಇದೆ. ಎಲ್ಲ ವಿಷಯಗಳನ್ನ ಇವತ್ತು ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ದುಡ್ಡು ಹೆಂಗ್ ಹೋಗುತ್ತೆ? ಅದು ಹೆಂಗ್ ಹೋಗುತ್ತೆ ಹೇಳಿ? ಅದಕ್ಕೆ ಉತ್ತರ ಕೊಡಿ ಫಸ್ಟ್. ನಾನು ಹೇಳ್ತಾ ಇಲ್ಲ, 2,82,000 ಕೋಟಿ, 2 ಲಕ್ಷ ಕೋಟಿಗೆ ಮಿಗಿಲಾಗಿ ಇವತ್ತು ಅನುದಾನ ಬಂದಿರತಕ್ಕಂಥದ್ದು. ನಿಮ್ಗೆ ಡೈರೆಕ್ಟ್ ಇಂಡೈರೆಕ್ಟ್ ಯೋಜನೆಗಳನ್ನ ಸೇರ್ಬಿಟ್ಟು 3 ಲಕ್ಷ ಕೋಟಿ ಅಷ್ಟು ಬರ್ತಾ ಇದೆ. 30,000 ಕೋಟಿ ನಾವು ಇಲ್ಲಿಂದ ತೆರಿಗೆಯನ್ನ ಕೊಡ್ತಾ ಇದ್ದೀವಿ. ನಿಮ್ಗೆ ಎಲ್ಲ ಸುಳ್ಳು ಲೆಕ್ಕ. ಈಗ 15ನೇ ಹಣಕಾಸು ಆಯೋಗ ರಚನೆ ಮಾಡೋ ಸಂದರ್ಭದಲ್ಲಿ ಇದೇ CM ಸಿದ್ದರಾಮಯ್ಯ ಅವರು CM ಆದಾಗ ಅವರು ಒಪ್ಪಿಗೆ ಸೂಚಿಸಿದ್ರು. ಒಪ್ಪಿಗೆ ಸೂಚಿಸಿರಲಿಲ್ಲ. ಏನ್ ಮಾಡಿದ್ರು? ಹೇಳ್ತೇನೆ ಕೇಳಿ. ಅವಾಗ ಏನಾಗಿತ್ತು? ಅಲ್ಲ ಹೇಳ್ತೇನೆ ಕೇಳಿ. ಅವಾಗ 15 ರಾಜ್ಯದ ತೆರಿಗೆ ಬೆಳವಣಿಗೆ 15% ಇತ್ತು. ಅವಾಗ ಇವ್ರು ಹೇಳಿದ್ರು ಈ 15% ಆಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಅವ್ರು ಪರಿಹಾರ ಕೊಡ್ತಾ ಇದ್ರು. ಆ ಪರಿಹಾರ ಏನ್ ಮಾಡಿ ಬಿಟ್ಟಿದ್ದಾರೆ? 2022 ಜೂನ್ಗೆ ನಿಲ್ಸಿದ್ದಾರೆ. ಆ ಪರಿಹಾರನೂ ನಿಲ್ಸಿದ್ದಾರೆ. ಇವತ್ತಿನವರೆಗೂ ನಾವು 15% ರೀಚ್ ಆಗಕ್ಕಾಗಿಲ್ಲ. ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗತ್ತೆ. ಅಲ್ಲ, ಇದನ್ನ ಅರ್ಥ ಮಾಡ್ಕೊಳ್ಬೇಕಾಗುತ್ತೆ. 18% GST ಅಲ್ಲಿ 9% ಕೇಂದ್ರದ ಪಾಲು, 9% ರಾಜ್ಯದ ಪಾಲು ಇರ್ತಕ್ಕಂಥದ್ದು. ಅದು ಏನು ಆಯೋಗದ ರಚನೆಯಲ್ಲಿ ಡಿವೈಡ್ ಆಗಿ ಕರೆಕ್ಟ್ ಆಗಿ ಬರ್ತಾ ಇದೆ. ನೋಡ್ರಿ, ರಾಜಕೀಯನೇ ಬೇಡ, ಈ ಪ್ಯಾನಲ್ ಬೇಡ. ಓದ್ಕೊಳ್ಳಿ, 2 ನಿಮಿಷ ಓದ್ಕೊಳ್ಳಿ. ನಾನು ನೋಡ್ರಿ ಇಲ್ಲಿದೆ, ಓದಿ ನೀವು ತಗೊಂಡು ಏನೇನ್ ಕೊಟ್ಟಿದೆ ರಾಜ್ಯಕ್ಕೆ ಅಂತ. ನಾವು ಕೊಡ್ಬೇಕದನ್ನ ಕೇಳ್ತಾ ಇದ್ದೀವಿ, ಕೇಳ್ತಾ ಇಲ್ಲ. ಅದೇ ಹೇಳ್ತೀರಾ? ಸ್ಯಾಲ್ರಿ ಕೊಡಬಾರ್ದಾ? ಸ್ಯಾಲ್ರಿಗಳು ಎಲ್ಲರೂ ಕೊಡಬಾರ್ದಾ? ಸರ್ಕಾರ ನಡಿಬಾರ್ದಾ? 100 ರೂಪಾಯಿ ತೆರಿಗೆ ಕೊಡುವಾಗ್ಲೂ ನಾವು 10 ರೂಪಾಯಿ ಅನುದಾನ ಕೊಡ್ತೀವಿ, 500 ರೂಪಾಯಿ ತೆರಿಗೆ ಕೊಡುವಾಗ್ಲೂ ನಾವು 20 ರೂಪಾಯಿ ಅನುದಾನ ಕೊಡ್ತೀವಿ ಅನ್ನೋದು ಎಷ್ಟರ ಮಟ್ಟಿಗೆ ಸರಿ? ಇಡೀ ಪ್ರಪಂಚ ಇವತ್ತು ಒಂದು ಕರೋನಾ ಅಂತ ಸಂದರ್ಭದಲ್ಲಿ ಒಂದು ಫೈನಾನ್ಷಿಯಲ್ ಸ್ಟೇಟಸ್ ಎಲ್ಲ ರಾಷ್ಟ್ರಗಳಲ್ಲೂ ಚೇಂಜ್ ಆಯಿತು. ಆದರೆ ಇವತ್ತು ಅತ್ಯುತ್ತಮವಾಗಿ ಆರ್ಥಿಕ ವ್ಯವಸ್ಥೆಯನ್ನು ಸರಿದೂಗಿಸ್ಕೊಂಡು ಇವತ್ತು ಇಡೀ ದೇಶನ ಅಭಿವೃದ್ಧಿ ಕಡೆಗೆ ತಗೊಂಡೋಗ್ತಾ ಇರೋದು ಏನಿದ್ರೆ ಅದು ಮೋದಿಯವರ ನೇತೃತ್ವದ ಸರ್ಕಾರದಲ್ಲಿ ಸಾಕಷ್ಟು ಬದಲಾವಣೆಗಳು ಅಭಿವೃದ್ಧಿ ಆಗಿದೆ. ಮೇಡಮ್, ಒಂದು ವ್ಯಾಕ್ಸಿನ್ನ ಕಂಡುಹಿಡಿಯೋಕ್ಕೆ 1000 ವರ್ಷಗಳು ಆಗ್ತವೆ. ನಾನು ಉದಾಹರಣೆಗೆ ನೀವೇನೇನೋ ಮಾತಾಡ್ತೀರಾ, ಏನೋ ಹೇಳಕ್ ಹೋದ್ರೆ ನಾವು ಬಲವಂತ ಮಾಡಿ ದುಡ್ಡು
ಮಾಡಿದ್ರು? ಏನನ ಏನು ಹೊಸ ಕಾಳಜಿ ಅಲ್ಲ, ಹೊಸ ಮಾಡ್ತಾ vaccine ಇರ್ತಕ್ಕಂಥದ್ದು ತಂದ್ಬಿಟ್ರಂತೆ. ಹೊಸ vaccine. ಮೋದಿ ಅವರ ಸರ್ಕಾರ Okay, ಆಯ್ತು ನೋಡ್ರಿ ಸರ್. ನೀವು ಆಯ್ತು. ಕರ್ನಾಟಕದಲ್ಲಿ ಕೇಂದ್ರದಿಂದ ಬಂದಂತ ಅನುದಾನದಲ್ಲಿ ಒಂದು ಯೋಜನೆ ತೋರಿಸಿ ಮೇಡಮ್, ಯಾವ್ದಾದ್ರು ಮೇಡಮ್. ಒಂದು ಯೋಜನೆ ಅಭಿವೃದ್ಧಿ ಯೋಜನೆ ಶಾಶ್ವತವಾಗಿ ಅಲ್ಲ, ರಾಜ್ಯಕ್ಕೋಸ್ಕರ ಇವ್ರ್ದು- ಮಾಡಿದ್ದೀನಿ ಅಂತ ಅಲ್ಲ, ಯಾವ್ದೋ ಒಂದು ಕೇಂದ್ರ ಯೋಜನೆ ತೋರಿಸಿ. ತಂಡ ಈ 21 ಸೆಪ್ಟೆಂಬರ್ ಬಂತು. ಅದಾದ್ಮೇಲೆ ಇವ್ರು ಒಂದು ತಂಡ ಮಾಡಿದ್ರು, ಇವ್ರ ಪದಾಧಿಕಾರಿಗಳಿಗೆ ಕಳಿಸಿದ್ರು, ಅದನ್ನ ಕಸದ ಬುಟ್ಟಿಗೆ ಹಾಕ್ಬಿಟ್ಟಿದ್ದಾರೆ ಇವರು. ಅಂದ್ರೆ ನೋಡ್ರಿ, ಈ ರಾಜ್ಯದ ಜನತೆಯ ನೀವು ಬಗ್ಗೆ ಎಷ್ಟು ಕಾಳಜಿ ಇದೆ, ಬರ್ತಕ್ಕಂಥದ್ದನ್ನ ಎಷ್ಟು ಗಂಭೀರವಾಗಿದ್ದಾರೆ ಅನ್ನೋದು ಕೆಲ್ಸಗಳನ್ನ ಗೊತ್ತಾಗುತ್ತೆ. ಎರ್ಚಬೇಕಾಯ್ತಾ ಆ ಕೆಲಸ ಮಾತ್ರ ಮಾಡ್ತಾ ಇದ್ದೀರಾ. ಆ ಬರ್ತಕ್ಕಂಥ ಅನುದಾನನ ಸರಿಯಾಗಿ ಬಳಕೆ ಮಾಡ್ಕೊಂಡು ಯಾವ ರೀತಿ ಅಭಿವೃದ್ಧಿ ಮಾಡ್ಬೇಕು ಅನ್ನೋದು ಕಾಂಗ್ರೆಸ್ ಸರ್ಕಾರದ ಅಲ್ಲ, ಬಂದ್ಮೇಲೆ ಅಲ್ಲ, ಬಡವ- ಕಳೆದ 10 ತಿಂಗಳಿಂದ ಅಲ್ಲ, ಏನನ್ನ ಮಾಡಿದ್ರೆ ಅಲ್ಲ, ಹೇಳ್ರಿ, ಅಲ್ಲ, ಅದನ್ನ ಹೇಳಿ, ಒಂದು ಅಲ್ಲ, ಉದಾಹರಣೆ ಕೊಡ್ರಿ. ಅಭಿವೃದ್ಧಿ ನಾನು ಅಂತ ನಾವು ಕ್ಷೇತ್ರಕ್ಕೆ ಹೋಗ್ತಾ ಅನುದಾನ ಇದ್ದೀವಿ. ಈ ಕೊಟ್ಟಿದ್ದೀನಿ. ರಾಜ್ಯದ ಸಮಗ್ರ ಅಭಿವೃದ್ಧಿಯನ್ನು ನಾವು ಮಾಡ್ತಾ ಇದ್ದೀವಿ. ಮಾತ್ರ ಕ್ಷೇತ್ರಕ್ಕೆ ಅನುದಾನ ಕೊಟ್ಟು ಇಂಥ ವೀಕ್ಷಕರೇ, ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆಯನ್ನ ಮುಂದುವರಿಸ್ತಾ ಇದೀವಿ. ಅನುದಾನದ ಪಾಲಿಟಿಕ್ಸ್ ಬಹಳ ಜೋರಾಗಿ ನಡೀತಾ ಇದೆ ರಾಜ್ಯದಲ್ಲಿ. ಸದ್ಯಕ್ಕೆ ಅನುದಾನ ಅನ್ನೋದನ್ನೇ ಈಗ ಅಸ್ತ್ರವಾಗಿಸ್ಕೊಂಡಿದೆ ಕಾಂಗ್ರೆಸ್. ಯಾಕಂತಂದ್ರೆ DK ಸುರೇಶ್ ಅವರು ಕೊಟ್ಟ ಆ ಒಂದು ಹೇಳಿಕೆ, ಅದಾದ ಮೇಲೆ ಬಿಜೆಪಿಯವರು ಕೊಟ್ಟ ರಿಯಾಕ್ಷನ್ಸು, ಈಗ ನಮ್ಮ ಅನುದಾನ ನಮ್ಮ ಹಕ್ಕು, ನಮ್ಮ ತೆರಿಗೆ ನಮ್ಮ ಹಕ್ಕು ಅನ್ನುವಂಥ ನಿಟ್ಟಿನಲ್ಲಿ ಅಭಿಯಾನ ಶುರು ಮಾಡ್ತಾ ಇದ್ದಾರೆ. ದೆಹಲಿ ಮಟ್ಟಕ್ಕೂ ಕೂಡ ಈ ಪ್ರತಿಭಟನೆ ತೆಗೆದುಕೊಂಡು ಹೋಗಬೇಕು ಅಂತ ಮುಂದಾಗ್ತಾ ಇದ್ದಾರೆ. ಎಸ್ ಮಹೇಶ್ ಗೌಡ ಅವರು ಮಾತನಾಡ್ತಾ ಇದ್ರಿ. ಈಗ ನೀವು JDS ಪಕ್ಷದವರಾಗಿ ಈ ಹಿಂದೆ ಕೂಡ ಅನುದಾನದ ವಿಚಾರಕ್ಕೆ ಧ್ವನಿ ಎತ್ತಿರೋದು ಉಂಟು. ಬಟ್ ಈಗ ಕೇಂದ್ರ ಕೊಡ್ತಾ ಇರುವಂತಹ ಅನುದಾನ ಕರೆಕ್ಟ್ ಆಗಿದೆ, ಇದು ಅಂದ್ರೆ ರಾಜ್ಯಕ್ಕೆ ಸಾಕಾಗತ್ತೆ, ಬರುವಂತಹ ಪಾಲು ಎಲ್ಲ ಬಂದಿದೆ ಅನ್ನೋದನ್ನ JDS ಪಕ್ಷ ಆಗಿ ನೀವು ಒಪ್ಕೊಳ್ತೀರಾ? ಮೇಡಮ್, ಶಿಲ್ಪಾ ಮೇಡಮ್, ಇಲ್ಲಿ ಅನುದಾನದ ಬಗ್ಗೆ ವಿಚಾರ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಎಲೆಕ್ಷನ್ ಘೋಷಣೆ ಆಗೋದಿಕ್ಕೆ ಇನ್ನು ಫ್ಯೂ ಡೇಸ್ ಇದೆ. ಇನ್ನೊಂದು 10 ದಿವಸದಲ್ಲಿ ಆಗ್ಬೋದು ಅಥವಾ ಒಂದು ವಾರದಲ್ಲಿ ಆಗ್ಬೋದು. ಈ ವಾರದಲ್ಲಿ ನಾವು ಅನುದಾನದ ಬಗ್ಗೆ ಕೇಂದ್ರ ಸರ್ಕಾರವನ್ನ ದೂಷಿಸುದೇ ಆದ್ರೆ ನಮ್ಮಂತ ದಡ್ರು ಇತಿಹಾಸದಲ್ಲಿ ರಾಷ್ಟ್ರದಲ್ಲಿ ಯಾರು ಇಲ್ಲ. ಯಾಕೆ ಸರ್ ಎಲೆಕ್ಷನ್ ಅದಕ್ಕೋಸ್ಕರ ಟೈಮಲ್ಲಿ ಅದ್ರ ಬಗ್ಗೆ ಯೋಚನೆ ಮಾಡ್ಬೇಕಲ್ವಾ? ಮಹೇಶ್ ಗೌಡ್ರೆ, ನಮ್ಮ ರಾಜ್ಯಕ್ಕೆ ಏನ್ ಕೊಟ್ರು, ನಾವು 25 ಜನ ಸಂಸದನ ಕಳಿಸಿದ್ವಿ ಇಲ್ಲಿಂದ, ಆ ಸಂಸದರು ನಮ್ಮ ರಾಜ್ಯಕ್ಕೆ ಏನೆಲ್ಲ ಅನುದಾನವನ್ನ ತಂದ್ರು, ಅದರಿಂದ ನಮ್ಮ ರಾಜ್ಯ ಎಷ್ಟು ಅಭಿವೃದ್ಧಿ ಆಯ್ತು, ಕೇಂದ್ರದಿಂದ ಏನೆಲ್ಲ ಕೊಡುಗೆ ಸಿಕ್ತು ಅಂತ ಹೇಳಿ ಎಲೆಕ್ಷನ್ಗೆ ವೋಟ್ ಹಾಕಕ್ಕೂ ಮುಂಚೆ ಜನ ಕೂಡ ಇದನ್ನೆಲ್ಲ ವಿಚಾರ ಮಾಡಿ ಹಾಕ್ಬೇಕಲ್ಲ ಮಹೇಶ್ ಗೌಡ್ರೆ? ನೋಡ್ರಿ ಮೇಡಮ್, ಇವತ್ತು ಫಿನಾನ್ಸ್ ಮಿನಿಸ್ಟ್ರು ಶ್ರೀಮತಿ ನಿರ್ಮಲಾ ಸೀತಾರಾಮ್ ರವರು ಇವತ್ತು ಏನು ಸಂಸತ್ ಭವನದ ಒಳಗಡೆ ಇವತ್ತು ಸಂಪೂರ್ಣವಾದಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅದ್ರ ಅರ್ಥ ಏನಪ್ಪಾ ಅಂತ ಹೇಳಿದ್ರೆ ನಮ್ಮದು ಯಾವ್ದು ಬೇಜವಾಬ್ದಾರಿ ಇಲ್ಲ, ಜವಾಬ್ದಾರಿಯಿಂದ ವರ್ತಿಸಿದ್ದೇವೆ ಅಂತ. ಇದು ನಿಮ್ಗೆ ನಮ್ಮ ನೆನಪಿರ್ಲಿ. ರಾಜ್ಯದ ಜನರು ಕಷ್ಟಪಟ್ಟು ಕಟ್ಟುವ ತೆರಿಗೆ ಉತ್ತರದ ಪಾಲಾಗ್ತಿದೆ ಅನ್ನೋದನ್ನ ನೀವು ಒಪ್ಕೊಳ್ಳಲ್ಲ. ಅವತ್ತು ಕಾಂಗ್ರೆಸ್ ಪಕ್ಷ ಈ ದೇಶವನ್ನ ಮುನ್ನಡೆಸಬೇಕಾದ್ರೆ ಉತ್ತರದ ರಾಜ್ಯಗಳು ಈಗ ಅವ್ರ ಏನು ಮಾಡಕ್ಕಾಗಿಲ್ಲ ಅಂತ ತಾನೇ ಬೇರೆಯವ್ರಿಗೆ ಅಧಿಕಾರ ಕೊಟ್ಟಿರೋ ಜನ, ಇವರು ಅದನ್ನೇ ಮಾಡಿದ್ರೆ ಏನ್ ಲಾಭ? ನೋಡಿ, ಮೋದಿಜಿ ಅವರಿಗೆ ಕರ್ನಾಟಕ ಒಂದೇ ಕಣ್ಣು ಕಾಣೋದಿಲ್ಲ. ಮೋದಿಜಿ ಅಂತ ಹೇಳಿದ್ರೆ ಇಡೀ ದೇಶ ಅಂದ್ರೆ ಬಂದಾಗ ಕರ್ನಾಟಕ ಜಾಸ್ತಿ ಕಾಣುತ್ತಲ್ಲ, ಜಾಸ್ತಿ ಸಂಸದರ ಕ್ಷೇತ್ರ ಇದೆ ಅಂತ. ನೋಡಿ ಶಿಲ್ಪಾ ಮೇಡಮ್, ಒಂದು ನಿಮ್ಮ ನೆನಪಿಗೆ ತರ್ತಾನೆ, JDS ಹೋಗ್ತಾರ, ಬಿಜೆಪಿ ಹೋಗ್ತಾರ, ಅಥವಾ ಈ ರೀತಿಯಾಗಿ ಮಾತಾಡ್ತಾ ಇದ್ದೀರಿ ಮಹೇಶ್ ಗೌಡ್ರೆ? ಇಲ್ಲಿ ಹೇಳ್ಬಿಡ್ತೀನಿ. ಭಾರತ ದೇಶದಲ್ಲಿ ಅತಿ ಹೆಚ್ಚು ಫೈನಾನ್ಸ್ ಮಿನಿಸ್ಟರ್ ಆಗಿರೋದು ದಕ್ಷಿಣ ಭಾಗದವರು. P. ಚಿದಂಬರಂ ಆಗಿರ್ಲಿ, ಕೃಷ್ಣಮಾಚಾರಿ ಅವರಾಗಿರ್ಲಿ, ಅಥವಾ ನಿರ್ಮಲಾ ಸೀತಾರಾಮನ್ ಅವರಾಗಿರ್ಲಿ, ಇವರೆಲ್ಲ ದಕ್ಷಿಣ ಭಾರತೀಯರು ಫಿನಾನ್ಸ್ ಮಿನಿಸ್ಟರ್ ಆಗಿರೋದು, ನೆನಪಿರ್ಲಿ. ಅದಕ್ಕೋಸ್ಕರ ನಾವು ಕೇಳ್ತೀವಿ, ಅದು ನಮ್ಮ ರಾಜ್ಯವನ್ನ ಪ್ರತಿನಿಧಿಸ್ಕೊಂಡು ಬೇರೆ ಹೋಗಿದ್ದಾರೆ ನಿರ್ಮಲಾ ಸೀತಾರಾಮನ್ ಅವರು, ಅದು ನೆನಪಿದೆ. ಮರ್ತೋಗಿರ್ಬೋದು, ನಮಗೆ ನೆನಪಿದೆ ರಾಜ್ಯದ ಜನತೆಗೆ. ನೋಡಿ ಮೇಡಮ್, ನೀವು ಮಾಧ್ಯಮಕ್ಕೆ ಕಣ್ಣಿಗೆ ಮಣ್ಣೆರ್ಚೋದು ಖಂಡಿತವಾಗ್ಲೂ ನನ್ಗಿಷ್ಟ ಇಲ್ಲ. ಇವತ್ತೇನು DK ಸುರೇಶ್ ಅವ್ರು ಕೊಟ್ಟಂತ ಯಾರು ಎಷ್ತಾ ಇದ್ದಾರೆ ಸರ್ ಮಹೇಶ್ ಗೌಡ್ರೆ? DK ಏನ್ರಿ ನೀವು ಬಿಜೆಪಿ ಜೊತೆ ಸೇರ್ಕೊಂಡ ತಕ್ಷಣ ಎಲ್ಲ ಬದಲಾಗ್ಬಿಡುತ್ತಲ್ಲ, ನಾಲ್ಗೆ ಮಾತು ಪ್ರತಿಯೊಂದು ನಡೆ ನುಡಿ ಎಲ್ಲ ಬದಲಾಗುತ್ತಲ್ಲ. ಕೇಸರಿ ಶಾಲ್ ಅಂತ ಹಾಕೊಂಡಿಲ್ಲ ನೋಡಿ ನೀವು. ಮೇಡಮ್, ನಾನು ಹೇಳ್ತೀನಿ, ಈಗ ಪ್ರಶ್ನೆ ಮಾಡೋದೇ ತಪ್ಪು ಅನ್ನೋ ತರ ಮಾತಾಡ್ತಿರಲ್ಲ ಮಹೇಶ್ ಗೌಡ್ರೆ. ಈಗ ನಾವು ಅವರಿಗೂ ಪ್ರಶ್ನೆ ಕೇಳಿಲ್ಲ, ಬರೀ ಬಿಜೆಪಿ ಟಾರ್ಗೆಟ್ ಮಾಡ್ತಾ ಇದೀವಿ ಅಂದ್ರೆ ತಪ್ಪು. ಎಲ್ರಿಗೂ ಪ್ರಶ್ನೆ ಬರ್ತಾ ಇದೆ ಅಲ್ವಾ? ಹಂಗಿದ್ದಾಗ ಉತ್ತರನು ಬಯಸ್ಬೇಕಲ್ವಾ? DK ಸುರೇಶ್ ಅವರ ಹೇಳಿಕೆ ಇವತ್ತು ಅಲ್ಲೋಲ್ ಕಲ್ಲೋಲ್ ಆಗಿರೋದ್ರಿಂದ ಅದನ್ನ ಮುಚ್ಕೊಳ್ಳೋದಿಕ್ಕೆ ಕಾಂಗ್ರೆಸ್ ಪಕ್ಷ ಸದ್ಯತ್ರದಿಂದ ರಾಜಕೀಯ ದ್ವೇಷದಿಂದ ಇವತ್ತು ದೆಹಲಿಯಲ್ಲಿ 7ನೇ ತಾರೀಕು ಸ್ಟ್ರೈಕ್ ಮಾಡ್ತೀವಿ ಅಂತ ಹೇಳ್ತಾರೆ. ಅವೈಜ್ಞಾನಿಕವಾದಂತದ್ದು ಇವತ್ತು ಬೋಗಸ್ ಎಲ್ಲ ಇವತ್ತು ಬಿಟ್ಕೊಂಡು ರಾಜ್ಯಕ್ಕೆ ಇವತ್ತೇನಿದೆ ಏನಿದೆ ಇದ್ರೊಳಗಡೆ ಅವರ ಖಜಾನಲ್ಲಿ ದುಡ್ಡಿದೆಯಾ ₹1? ಮೊದಲು DC ಅಕೌಂಟ್ ಹಾಕಿದ್ರೆ ಕೇಳಿ, ಬರಗಾಲಕ್ಕೆ ಎಲ್ಲ ಮೇವು ಅಂಕಿಅಂಶಗಳ ಮುಖಾಂತರ ಇವತ್ತು ನಾವು ಹೇಳಿದೀವಿ, ಅದ್ರ ಬಗ್ಗೆ ಕೇಳಿ ಮೇಡಮ್. ಅದನ್ನು ಕೇಳಬೇಕು, ಇದನ್ನು ಕೇಳಬೇಕಲ್ಲ ಮಹೇಶ್ ಗೌಡ್ರೆ. ಈಗ ರಾಜ್ಯದವರು ಇವ್ರೇನೋ ಸರಿ ಮಾಡ್ತಾ ಇಲ್ಲಪ್ಪ, ಇವರು ಕಣ್ಣಿಗೆ ಮಣ್ಣೆ ಹಚ್ತಿದ್ದಾರೆ, ತೆರಿಗೆ ದುಡ್ಡನ್ನ ಸರಿಯಾಗಿ ಜನರಿಗೆ ಹಂಚ್ತಾ ಇಲ್ಲ, ಆಯ್ತಾ, ಬರ ಪರಿಹಾರ ಕೊಡ್ತಿಲ್ಲ, ಹಂಗಂದ್ ಮಾತ್ರಕ್ಕೆ ಕೇಂದ್ರದಿಂದ ಬರ್ಬೇಕಾಗಿರೋದನ್ನ ಮರ್ತು ಬಿಡ್ಬೇಕಾಗತ್ತಾ ನಾವು? ಮನಮೋಹನ್ ಸಿಂಗ್ ಅವರು ಪ್ರಧಾನಮಂತ್ರಿ ಆಗಿದ್ದಾಗ ಮಾತಾಡ್ತೀನಿ ಮಹೇಶ್ ಗೌಡ್ರೆ, ಹೇಳಿ. ನೋಡಿ,
ಪ್ರಧಾನಮಂತ್ರಿ ಆಗಿದ್ದಾಗ ಕರ್ನಾಟಕದ ಜನಸಂಖ್ಯೆ ಸ್ವಾರಸ್ಯಕರವಾಗಿ ಮಾತಾಡ್ತೀನಿ ಮಹೇಶ್ ಗೌಡ್ರೆ ಸ್ವಾರಸ್ಯಕರವಾಗಿ ಮತ್ತು ಜಾಣ್ಮೆಯಿಂದ ನಾವು ಇಷ್ಟಿಷ್ಟು ಕೊಡ್ತಾ ಇದ್ದಾರೆ ಪರ್ಸೆಂಟೇಜ್ ಲೆಕ್ಕಗಳಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ಸಹಿತವಾಗಿ ಜನರ ಮುಂದೆ ಇಡ್ತಾ ಇದ್ದಾರೆ. ಆದರೆ ಅದು ಹಾಗಲ್ಲ. ಗುಜರಾತ್ಗೆ 51% ಎಕ್ಸ್ಟ್ರಾ ಕೊಡ್ತಾ ಇದ್ದೀವಿ. ಯಾಕಂದ್ರೆ 14ನೇ ಫೈನಾನ್ಸ್ ಆಯೋಗ. ಯಾಕೆ ಗುಜರಾತ್ ನಮಗಿಂತ ಏನು ಹಿಂದೆ ಬಿದ್ದಿಲ್ಲ. ನಾವು ದೇಶದ ಎರಡನೇ ಅತಿ ಹೆಚ್ಚು ಆದಾಯ ಕೊಡುವಂತಹ ರಾಜ್ಯವಾಗಿದೆ. ಎರಡನೇ ಮಹಾರಾಷ್ಟ್ರ ನಂತರ ನಾವು ಅತಿ ಹೆಚ್ಚು ಟ್ಯಾಕ್ಸನ್ನು ನಾವು ಪೇ ಮಾಡ್ತಾ ಇದ್ದೀವಿ. ಬಿಹಾರ್ ಮತ್ತು ಉತ್ತರ ಪ್ರದೇಶ ಹಿಂದುಳಿದಿದೆ ಅನ್ನುವ ಭಾವನೆಯೊಂದಿಗೆ ಆ ಪ್ರದೇಶಗಳಿಗೆ ಹೆಚ್ಚಿನ ಅನುದಾನಗಳನ್ನು ಕೊಡ್ತಾ ಇದ್ದೀರಾ. ಹಾಗೆಯೇ ನಮ್ಮ 371J ಅಂತ ಹೇಳಿ ಕಲ್ಯಾಣ ಕರ್ನಾಟಕ, ನಮ್ಮ ಹೈದರಾಬಾದ್ ಕರ್ನಾಟಕ ಏನು ಹೇಳ್ತೀವಿ ಕಲ್ಯಾಣ ಕರ್ನಾಟಕ ಆಗಿದೆ. ಅದಕ್ಕೆ ಒಂದು ಪ್ರಾಧಿಕಾರವನ್ನು ಮಾಡಿ ಇಂತಿಷ್ಟು ಈ ಭಾಗದ ಅಭಿವೃದ್ಧಿಗೋಸ್ಕರ ನಾವು ಇಷ್ಟೊಂದು ಕೆಲಸಗಳನ್ನು ಮಾಡಬೇಕು, ಇಂಥ ಅನುದಾನಗಳನ್ನು ಕೊಟ್ಟು ಆ ಜನರನ್ನು ಮೈಗ್ರೇಟೆಡ್ ಆಗೋದು, ಅದು ಹೊರ ವಲಯಗಳಿಗೆ ಹೋಗಿ, ಅಂದರೆ ಗೋವಾಗೆ ಹೋಗ್ತಾರೆ, ಬೆಂಗಳೂರು ಬರ್ತಾರೆ, ಬಾಂಬೆ ಹೋಗ್ತಾರೆ, ಹೈದರಾಬಾದ್ ಹೋಗ್ತಾರೆ, ಆ ಮೈಗ್ರೇಟ್ ಆಗ್ತಾ ಇದ್ದಾರೆ. ಯಾಕಂದರೆ ಅಲ್ಲಿ ಮಳೆ ಇಲ್ಲ, ಬೆಳೆ ಇಲ್ಲ, ಜನ ಕುಡಿಯೋದಕ್ಕೆ ನೀರಿಲ್ಲ, ಹಸಿವು ದಣಿಸೋದಕ್ಕೋಸ್ಕರ ಹೊರಗಡೆ ಹೋಗ್ತಾರೆ. ಆ ಹೊರಗಡೆ ಹೋಗಬಾರ್ದು. ಮತ್ತು ಶಿಕ್ಷಣ ಕ್ಷೇತ್ರಕ್ಕೆ ಅತಿ ಹೆಚ್ಚು ಲಾಭವನ್ನು ತಂದುಕೊಡಬೇಕು ಅಂತ ಕಲ್ಯಾಣ ಕರ್ನಾಟಕಕ್ಕೆ ಅತಿ ಹೆಚ್ಚು ಅನುದಾನ ಕೊಡಬೇಕು ಅಂತ 371J ಮಾಡಿದ್ದೀರಿ. ಆ ಪ್ರಾಧಿಕಾರವನ್ನು ಮಾಡಿದರೆ ಇವತ್ತು ಸಹ 100 ಕೋಟಿ ಸಹ ಅನುದಾನವನ್ನು ನೀವು ಬಿಡುಗಡೆ ಮಾಡ್ತಾ ಇಲ್ಲ ಈ ಕೇಂದ್ರ ಸರ್ಕಾರ. ಯಾಕೆ ಅಂದರೆ ನೀವು ಕರ್ನಾಟಕದಲ್ಲಿ ನೀವು BJP ಬರಲಿಲ್ಲ ಅನ್ನೋ ಕಾರಣಕ್ಕೆ ಅದನ್ನು ನಿಲ್ಲಿಸಿದ್ದೀರಾ. ಕೇವಲ ಪ್ರಾಧಿಕಾರಗಳನ್ನು ಮಾಡಿ ಒಂದು ಘೋಷಣೆಗಳನ್ನು ಮಾಡಿದ್ರೆ ಆಗೋದಿಲ್ಲ. ಆ ಪ್ರದೇಶಗಳ ನಿರ್ದಿಷ್ಟ ಇಷ್ಟೇ ಉತ್ತರ ಪ್ರದೇಶ ಮತ್ತು ಬಿಹಾರ್ನಂತಹ ಪ್ರದೇಶಗಳೇ ನಮ್ಮ ಕಲ್ಯಾಣ ಕರ್ನಾಟಕ ಮತ್ತು ಹೈದರಾಬಾದ್ ಕರ್ನಾಟಕ ಇರೋಂಥದ್ದು. ಆ ಪ್ರದೇಶಗಳಿಗೆ ನೀವು ಯಾವ ಒತ್ತನ್ನು ಕೊಟ್ಟಿದ್ದೀರಾ ಅಂತ ಜನ ಪ್ರಶ್ನೆ ಮಾಡ್ತಾರೆ. ಈ ಚುನಾವಣೆಗಳಲ್ಲಿ ಅದು ಪ್ರಶ್ನೆ ಆಗಬೇಕು. ಕೇವಲ ಏನ್ ಗೆದ್ದಿಲ್ಲ ಅನ್ನಂಗಿಲ್ವಲ್ಲ ರೀ, 25 ಸ್ಥಾನ ಕೊಟ್ಟಿದೀವಲ್ಲ ನಾವು. ಕೊಟ್ಟಿದ್ದಾರೆ, ಕೊಟ್ಟು ಸಹ ಕೊಟ್ಟಿವಲ್ಲ. ಅಂಶ ತೆಗೆದುಕೊಳ್ಳೋದಾದ್ರೆ ಕೊಟ್ಟು ಈ ಕಡೆ ನೀವು ಇದು ಮಾಡ್ತಾ ಇದ್ದೀರಿ. ಮೋದಿ ಅವರ ಮುಂದೆ ಎಲ್ಲ ನಮ್ಮ 25 ಸಂಸದರು ಕೈ ಕಟ್ ಬಾಯಿ ಮುಚ್ಚು ಹೋಗ್ತಾರೆ, ನಿಂತ್ಕೊಂತಾರೆ. 4 ಜನ ನಮ್ಮ ಮಂತ್ರಿಗಳಿದ್ದಾರೆ. ಭಗವಂತ್ ಖೂಬಾರ್ ಅವರೇ ಬೀದರ್ನ ಮಂತ್ರಿ ಇದ್ದಾರೆ. ಏನ್ ಮಾಡ್ತಾ ಇದ್ದಾರೆ? ಯಾವುದು ಸಹ ಮಾಡ್ತಾ ಇಲ್ಲ. ಸಂಸದರುಗಳಿಗೆ ಏನೋ ಇದ್ರ ಬಗ್ಗೆ ಆಸಕ್ತಿನೇ ಇಲ್ಲ ಅಂತ ಅನ್ಸುತ್ತೆ. ಹೌದಾ? ನಿಜನಾ? ಈ ಹಿಂದೆ ಹೌದು ಸರ್, ನಾನು ಒಪ್ಕೊಳ್ತೀನಿ. ಏನು 2004ರಿಂದ 2014ರವರೆಗೆ ರಾಜ್ಯಕ್ಕೆ ಕೊಟ್ಟಿದ್ದು 60,000 ಕೋಟಿ ಮಾತ್ರ ಅಂತ ನೀವು ಹೇಳ್ತೀರಿ ಮನಮೋಹನ್ ಸಿಂಗ್ ನೇತೃತ್ವದಲ್ಲಿ. ಈಗ 14ರಿಂದ 24ರವರೆಗೆ ಬಿಜೆಪಿ ಸರ್ಕಾರ ರಾಜ್ಯಕ್ಕೆ ಕೊಟ್ಟಿದ್ದು 2,36,000 ಕೋಟಿ ರೂಪಾಯಿ ಅನ್ನೋ ಅಂಕಿಅಂಶವನ್ನ ನೀವು ಕೊಡ್ತಾ ಇದ್ದೀರಿ. ಆದ್ರೆ ತೆರಿಗೆ ಎಷ್ಟು ಹೋಗ್ತಾ ಇದೆ ಸರ್? ಅವತ್ತು ಎಷ್ಟು ಹೋಗ್ತಾ ಇತ್ತು, ಇವತ್ತು ಎಷ್ಟು ಹೋಗ್ತಾ ಇದೆ? ಅದ್ರ ಅಂಕಿಅಂಶ ಕೊಡಿ ಮೇಡಮ್. ಅದನ್ನೇ ಮೇಡಮ್, ಈಗ ತೆರಿಗೆ ಹೋಗ್ತಾ ಇರೋದು ನಾನು ಹೇಳದ್ನಲ್ಲ, ಏನು 4,30,000 ಕೋಟಿ ಅಂತ ಹೇಳ್ತಾರೆ, ಅದು 50% ಸೆಂಟ್ರಲ್ ಟ್ಯಾಕ್ಸ್ CGST ಮತ್ತೆ ಇರ್ತಕ್ಕಂಥ ST GST ಅಂತ ಬರ್ಬಿಟ್ಟು ಆ ಥರ ಡಿವೈಡ್ ಆಗುತ್ತೆ. ಈಗ ಅದನ್ನಾದ್ಮೇಲೆ ಒಟ್ಟು ಯೋಜನೆಗಳು ಈಗ ಏನಾಗುತ್ತೆ ಅಂದರೆ, ಒಂದು ಅನುದಾನ ಆಯೋಗದ ಪ್ರಕಾರ ಏನಿದೆ ಅದು ಹಂಚಿಕೆ ಆಗ್ತಾ ಇದೆ. ಅದೇ ರೀತಿ ಅಪಾರ್ಟ್ ಫ್ರಮ್ ದಟ್ ಅಡಿಷನಲ್ ಗ್ರಾಂಟ್ಸ್ಗಳು ಇವತ್ತು ಹೆಚ್ಚಿನದಾಗಿ ಬರ್ತಕ್ಕಂಥದ್ದು ಎಲ್ಲ ರಾಜ್ಯಗಳಿಗೂ ಹೋಗ್ತಾ ಇದೆ. ಅದೇ ರೀತಿ ಇವತ್ತು ಕರ್ನಾಟಕಕ್ಕೂ ಸಾಕಷ್ಟು ಯೋಜನೆಗಳು ಬಂದಿದೆ. ಇವತ್ತು ಮಂಗಳೂರು ಅಂತ ಇದರಲ್ಲಿ ಮೀನುಗಾರರಿಗೆ ಅನುಕೂಲ ಆಗಲಿ ಅಂದ್ಬಿಟ್ಟು 4,000 ಕೋಟಿನಲ್ಲಿ ಒಂದು ಸ್ಟೋರೇಜ್ ಘಟಕವನ್ನು ಅಭಿವೃದ್ಧಿಪಡಿಸೋರೆ ಮೇಡಮ್. ಈ ರೀತಿಯಾದ ಅಂದರೆ ಅದೇ ರೀತಿ PM ಸ್ವನಿಧಿಯಲ್ಲಿ ಸಾಕಷ್ಟು ಸಾಲವನ್ನು ಕೊಟ್ಟು ಸಣ್ಣ ವ್ಯಾಪಾರಿಗಳನ್ನ ಎತ್ತುವಂಥ ಕೆಲಸಕ್ಕೆ ಇವತ್ತು ಮೋದಿಯವರ ನೇತೃತ್ವದಲ್ಲಿ ಆ ಒಂದು ಕೆಲಸಗಳು ಆಗ್ತಾ ಇದೆ. ಅದೇ ರೀತಿ ಇವತ್ತು ರೈತರಿಗೆ 6,000 ರೂಪಾಯಿ ವರ್ಷಕ್ಕೆ ಬರ್ತಾ ಇದೆ ಮೇಡಮ್. ಅದನ್ನು ಕೂಡ ಕೊಡುವಂಥದ್ದು ನಿರಂತರವಾಗಿ ಕೊಡ್ತಿದೆ ಆಟೋ ಡೆಬಿಟ್ ಮೂಲಕ. ಆದರೆ ಕರ್ನಾಟಕದಲ್ಲಿ ರೈತರ ಪರವಾಗಿ ಇವತ್ತು 2,000 ಕೊಡ್ತಿದ್ದನ್ನ ಕಟ್ ಮಾಡಿರ್ತಕ್ಕಂಥದ್ದು ಕಾಂಗ್ರೆಸ್ ಸರ್ಕಾರ. ಇವತ್ತು ಅದೇ ರೀತಿ ವಿದ್ಯುತ್ ಬಿಲ್ ಜಾಸ್ತಿ ಮಾಡ್ತು, ಹಾಲಿನ ಬೆಲೆ ಜಾಸ್ತಿ ಮಾಡ್ತು, ಆಲ್ಕೋಹಾಲ್ ಬೆಲೆ ಜಾಸ್ತಿ ಮಾಡ್ತು, ಸ್ಟಾಂಪ್ ಡ್ಯೂಟಿ ಇದರಲ್ಲಿ ಜಾಸ್ತಿ ಮಾಡ್ತು, ಎಲ್ಲ ರೇಟ್ನ ಜಾಸ್ತಿ ಮಾಡಿ ಇವತ್ತು ಬರ್ತಕ್ಕಂಥ ಅನುದಾನ ಎಲ್ಲಿ ಕೊಡ್ತಾ ಇದ್ದಾರೆ ಅದನ್ನ ಹೇಳಿ. ಕರ್ನಾಟಕ ರಾಜ್ಯದ ಸರ್ಕಾರ ನೋಡ್ರಿ ಮುಂಚೆ ಜಾಸ್ತಿ ಮಾಡಿ ಹೋಗಿದ್ದು ನಾವು ನೋಡ್ರಿ. ಆಯ್ತು ರೀ, ನೀವು ಬರ್ತಕ್ಕಂಥ ಅನುದಾನನ ನಾನು ಮತ್ತೆ ಯಾಕೆ ಕೇಳ್ತಾ ಇದ್ದೀನಿ ಅಂದ್ರೆ, ಎಲ್ಲಿಗೆ ನೀವು ಕೊಡ್ತಾ ಇದ್ದೀರಾ ಅನುದಾನನ? ಬರ್ತಕ್ಕಂಥ ಅನುದಾನನ ಯಾವ್ದನ್ನ ಒಳ್ಳೆ ಯೋಜನೆಗಳು ಕರ್ನಾಟಕದಲ್ಲಿ ಯಾವ್ದನ್ನ ಇದ್ರೆ ಒಂದು ಉದಾಹರಣೆಗಳು ಕೊಡ್ಲಿ. 50,000 ಕೋಟಿ ಯೋಜನೆಗಳನ್ನೇ ನಿಮ್ ಕಣ್ಣು ಮುಂದೆ ಕೊಟ್ಟಿದೀವಲ್ರಿ, ಇನ್ನೇನ್ ಕೊಡ್ಬೇಕು? ಏನ್ ಕೊಟ್ಟಿದ್ರಿ ಹೇಳ್ರಿ? ಜನಾಂಗ ಧರ್ಮದ ಆಧಾರ ಇಲ್ಲದೆ ನಾವ್ ಯಾವ ಜಾತಿ ಧರ್ಮನ ಮಾಡಿ ಕೊಟ್ಟಿರ್ತಕ್ಕಂಥದ್ದು ಒಂದು ಉದಾಹರಣೆ ತೋರಿಸ್ರಿ ಕೇಂದ್ರದಿಂದ. ಅದಕ್ಕೆ 58,000 ಕೋಟಿ ಈಗಾಗಲೇ ವ್ಯಯ ಮಾಡಿದೀವಿ. ಇರ್ಷಾದ್ ಅವರೇ, ಕಾಂಗ್ರೆಸ್ ಸರ್ಕಾರದವರು ಯಾಕೆ ಶ್ವೇತಪತ್ರವನ್ನು ಹೊರಡಿಸಬಾರ್ದು?
ಏನ್ ಮೇಡಮ್? ಶ್ವೇತಪತ್ರವನ್ನು ಯಾಕೆ ಹೊರಡಿಸಬಾರ್ದು? ಬಿಜೆಪಿ ಅವ್ರು ಕೇಳ್ತಾ ಇದ್ದಾರಲ್ಲ ಅನುದಾನ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಮೇಡಮ್, ಫಸ್ಟ್ ಏನು ಮಲ್ತಾಯಿ ಧೋರಣೆ ಇದೆ, ತಾರತಮ್ಯ ಇವ್ರು ಏನ್ ಮಾಡಿದ್ದಾರೆ ನಮ್ಮ ಜೊತೆನಲ್ಲಿ, ಅದಕ್ಕೆ ಪರಿಹಾರ ಕೊಡ್ಲಿ. ಮುಂದಿನ ದಿನಗಳಲ್ಲಿ ಬೇಕಾದ್ರೆ ನೋಡ್ರಿ, ನಿಮ್ಗೆ ಇಲ್ಲಿ ಭ್ರಷ್ಟಾಚಾರ ಮಾಡಬೇಕು, ಕಲೆಕ್ಷನ್ ಮಾಡಬೇಕು, ಅಭಿವೃದ್ಧಿ ಯೋಜನೆ ಬೇಡ ಅಂತ ತೀರ್ಮಾನ ಮಾಡ್ಕೊಂಡಿರ್ತಕ್ಕಂಥ ನೀವು 14ನೇ ಹಣಕಾಸಿನ ಆಯೋಗದಲ್ಲಿ 14ನೇ ಹಣಕಾಸು ಆಯೋಗದಲ್ಲಿ 4.71 ನಮ್ಗೆ ರಾಜ್ಯಕ್ಕೆ ತೆರಿಗೆಯ ಒಂದು 15ನೇ ಹಣಕಾಸು ಆಯೋಗದಲ್ಲಿ 3.64 ಅಂದ್ರೆ ಇದರಲ್ಲೂ 1 ಪಾಯಿಂಟ್ ನಮ್ಗೆ ಕಮ್ಮಿ ಆಗಿದೆ. ಅಂದ್ರೆ ಆಲ್ಮೋಸ್ಟ್ 9 ವರ್ಷದ ನಂತರ ನಾವು ಇನ್ನೂ ಕೆಳಗಡೆ ಹೋಗ್ತಾ ಇದ್ವಿ. ತೆರಿಗೆ ಜಾಸ್ತಿ ಕಟ್ತಿದೀವಿ, ವಿಷಯಕ್ಕೆ ಕಡಿಮೆ ಇನ್ನು ಡೌನ್ ಹೋಗ್ತಾ ಇದ್ವಿ. ಇಲ್ಲ ಮೇಡಮ್, ಇವರು ಏನು ಅಂದ್ರೆ ಅಲ್ಲ ವಕ್ತಾರರು ಅದನ್ನ ಕ್ಲಾರಿಟಿ ಮಾಡಬೇಕು. ಬಿಜೆಪಿ ವಕ್ತಾರರು ಹೇಳ್ತಾರೆ, ನಾವು GSTಗಳನ್ನು ಸರಿಯ ಸಮಾನವಾಗಿ ಹಂಚ್ತಾ ಇದ್ದೀವಿ, ನೀವು ಯಾವ ಕಲ್ಯಾಣ ಕಾರ್ಯಕ್ರಮಗಳನ್ನು ಯೋಜಿಸಿದ್ರೆ ಮಾಡಿದ್ದೀರಾ ಅಂತ ಹೇಳಿದ್ರೆ, ಅನುಪಾತದಲ್ಲಿ ಕೆಲವು ಕಲ್ಯಾಣ ಕಾರ್ಯಕ್ರಮಗಳು ಇರುತ್ತೆ ಕೇಂದ್ರ ಸರ್ಕಾರದ್ದು. ಆ ಕೇಂದ್ರ ಸರ್ಕಾರದ ಈಗಾಗಲೇ ರಾಜ್ಯ ಸರ್ಕಾರ ಅದನ್ನು ಅನುಪಾತದಲ್ಲಿ 50% ರಿಲೀಸ್ ಮಾಡಿ 50% ಕಾಯ್ತಾ ಇದೆ. ಇದುವರೆಗೂ ರಿಲೀಸ್ ಮಾಡಿ ಅದನ್ನೇ ಸಿದ್ದರಾಮಯ್ಯ ಅವರು ಬಿಡುಗಡೆ ಯಾವ್ದ್ರಲ್ಲಿ ಯಾವ ಯೋಜನೆಗೆ ಹೇಳಿ? ಪ್ರತಿಯೊಂದು ನೋಡ್ರಿ, ಅಲ್ಪಸಂಖ್ಯಾತ ಒಂದು ಜಾಯಿಂಟ್ ಅಕೌಂಟ್ ಅಂತ ಸೃಷ್ಟಿ ಇರುತ್ತೆ. ನೀವು SC/ST ಯೋಜನೆಗಳದ್ದು, ವಾಲ್ಮೀಕಿ ಸಮುದಾಯದ ಯೋಜನೆಗಳು. ಹೌದು ರೀ, ನೀವು ಫಸ್ಟ್ ಹಣ ಇಡ್ರಿ, ಹಣ ಹಿಡಿತಿದ್ದಂಗೆ ಆಟೋಮೆಟಿಕ್ ರಿಲೀಸ್ ಆಗುತ್ತೆ ರೀ, ಆಟೋಮೆಟಿಕ್ ರಿಲೀಸ್ ಆಗುತ್ತೆ. ನಿಮ್ಗೆ ಮಾಹಿತಿ ಸರಿಯಾಗಿಲ್ಲ, ಮಾಹಿತಿ ತಗೊಂಡು ಬಂದಿಲ್ಲ ಹೇಳಿ. ಈಗ ಕೇಂದ್ರ ಮತ್ತೆ ರಾಜ್ಯ ಸರ್ಕಾರ ನಡೆಯುವಂತ ಯೋಜನೆಗಳು ಒಂದು ಉದಾಹರಣೆ ನಿಖರವಾದ ಮಾಹಿತಿ ನಾನು ಹೇಳ್ತಾ ಇರೋದು. ಬಿಡುಗಡೆ ಮಾಡಿ ನಿಮ್ಗೆ ಹೆಂಗ್ ರಿಲೀಸ್ ಆಗುತ್ತೆ ಅಂತ ಹೇಳಿ ಒಂದು ನಿಮಿಷ, ಈ ರಾಜ್ಯ ಜನತೆ ಗೊತ್ತಲ್ಲ ಹೆಂಗ್ ರಿಲೀಸ್ ಆಗುತ್ತೆ ಅಂತ ಹೇಳಿ, ಹೆಂಗ್ ರಿಲೀಸ್ ಆಗುತ್ತೆ ಹೇಳಿ. SGST ನಮಗೆ ಕೊಟ್ಟಾಗ ಈ ರಾಜ್ಯವನ್ನ, ಈ ರಾಜ್ಯದ ಸರ್ಕಾರಿ ನೌಕರಗಳನ್ನ, ರಾಜ್ಯ ಸರ್ಕಾರವನ್ನು ನಡೆಸಬೇಕಂದ್ರೆ ಆ GST ಹಣದಲ್ಲೇ ನಡೆಸಬೇಕಾಗುತ್ತೆ. ಆ ಹಣ ಎಲ್ಲ ಅಲ್ಲಿ ಖರ್ಚಾಗುತ್ತೆ. ಇನ್ನು ಎಕ್ಸ್ಟ್ರಾ ಅನುಪಾತಗಳು ಬಂದಾಗ ಅಂದ್ರೆ ನಮಗೆ ಹೆಚ್ಚಿನ ಖರ್ಚುಗಳು, ಕಲ್ಯಾಣ ಕಾರ್ಯಕ್ರಮಗಳು ಮತ್ತು ಮೇಕೆದಾಟು ಇಂಥವು ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದ್ರೆ ಕೇಂದ್ರ ಸರ್ಕಾರದ ಹಣ ಬಿಡುಗಡೆ ಆಗಲೇಬೇಕು. ನಮಗೆ ಕೊಡ್ತಾ ಇರ್ತಕ್ಕಂಥ ಹಣನೇ ನೀವು ಕೊಡ್ತಾ ಇಲ್ಲ. ನೀವು ಅದೇ ಹೇಳ್ತಾ ಇರೋದು ಕಾಂಗ್ರೆಸ್ ಇದನ್ನೇ ಬೊಬ್ಬೆ ಹೊಡಿತಾ ಇದ್ದಾರೆ ಅಂದ್ರೆ ಅಂಕಿ ಅಂಶಗಳನ್ನ ಇಟ್ಕೊಂಡು ಇಷ್ಟೇ ಬರಬೇಕು ಎಲ್ಲೂ ಹೇಳ್ತಾ ಇಲ್ಲ. ಬಿಜೆಪಿ ವಕ್ತಾರರಿಗೆ ಯೋಜನೆಗಳ ಬಗ್ಗೆ ಬಹಳಷ್ಟು ಕಾಳಜಿ ಇದೆ, ನಾನು ಸ್ವಾಗತ ಮಾಡ್ತೇನೆ. ನಾವು ಹೇಳ್ತಾ ಇದೀವಿ ಭದ್ರಾ ಮೇಲ್ದಂಡೆ ಯೋಜನೆಯನ್ನ ರಾಷ್ಟ್ರೀಯ ಯೋಜನೆ ನೀವು ಅದನ್ನ ಘೋಷಣೆ ಮಾಡಿ ಉದಾಹರಣೆ ಕೊಡ್ತೀನಿ. 5,300 ಕೋಟಿ ರೂಪಾಯಿ ಬಿಡುಗಡೆ ಮಾಡಿ ಕಾಯ್ಕೊಂಡೆ ಪ್ರಶ್ನೆ ಎತ್ತಿದ್ರ ಅಪ್ಪರ್ ಭದ್ರಾ ಯೋಜನೆಗೆ ಲಾಸ್ಟ್ 23 ಬಜೆಟ್ ನಲ್ಲೇನೆ ಹೌದು 23 ಮಾಡಿದ್ರು. ಹೇಳ್ತೀನಿ, ಘೋಷಣೆ ಘೋಷಣೆ ಆಗಿದೆ. 23 ಮಾರ್ಚ್ನಲ್ಲಿ ಫೆಬ್ರವರಿ ಇದೇ 1ನೇ ತಾರೀಕೆ ಆಗಿದ್ದಂಥ ಬಜೆಟಲ್ಲಿ ಮೇಡಮ್ ಅದು 5,300 ಕೋಟಿ ರಿಸರ್ವ್ ಮಾಡಿದ್ರು. ಇವತ್ತು ರಾಜ್ಯ ಸರ್ಕಾರ ಬಂದು 11 ತಿಂಗಳಾಗಿದೆ, ಯಾವುದೇ ಒಂದು DPRನ ರೆಡಿ ಮಾಡಿ ಕೇಂದ್ರ ಜೊತೆ ಸಲಿಕೆ ಮಾಡುವಂಥ ಕೆಲಸ ಮಾಡಲೇ ಇಲ್ಲ. ಏನು ಇವತ್ತು ಮಾಡಿದರೆ ಇವತ್ತು ಒಂದು ಅಷ್ಟು ಈಗ ಅದು ರಾಜ್ಯ ಸರ್ಕಾರದ್ದು ಸೇರ್ಕೊಳ್ಳುತ್ತೆ, ಇದಕ್ಕೆ ಒಂದು ಜಾಯಿಂಟ್ ಅಕೌಂಟ್ನ ಮಾಡಬೇಕಾಗುತ್ತೆ. ಈ ಜಾಯಿಂಟ್ ಅಕೌಂಟು ಮತ್ತು DPRನ ಸಬ್ಮಿಟ್ ಮಾಡೇ ಇಲ್ಲ. ಇವತ್ತು ಅಕೌಂಟೆಂಟ್ ಜನರಲ್ ಕಡೆಯಿಂದ ಸಲ್ಪಿಸಬೇಕು. ಎಷ್ಟು ಮಾಡಿ ಸ್ಪಷ್ಟೀಕರಣ ಸಚಿವರು ಇಂಪ್ಲಿಮೆಂಟ್ ಮಾಡೋ ಇವತ್ತು ಕರ್ನಾಟಕ ರೈತರ ಬಗ್ಗೆ ಇವತ್ತು ತಿನ್ಕೊಂಡ್ ಕೂತಿರೋ ಕಲೆಕ್ಷನ್ ಕರಪ್ಷನ್ ಇರೋ ದುಡ್ಡನ್ನ ತಿನ್ಕಂತವ್ರೆ. ಗ್ಯಾರಂಟಿಗಳಿಗೆ ಸಂಬಳ ಕೊಟ್ಟು ತೆರಿಗೆ ಹಣದಲ್ಲಿ ಅಪಾಯಿಂಟ್ ಮಾಡ್ತೀರಾ. 80 ಕೋಟಿ ಜನರಿಗೆ ಆಹಾರ ದವಸ ಧಾನ್ಯ ಕೊಡ್ತೀವಿ ಅಂತ ಹೇಳ್ತಾರೆ, ಆಮೇಲೆ ಹೇಳ್ತಾರೆ ನಾವು ಗರೀಬಿಯನ್ನ ಎಲ್ಲ ಕಮ್ಮಿ ಮಾಡ್ತಾ ಇದೀವಿ ಅಂತ. ಇವತ್ತು ಹೇಳ್ತಾರೆ ನಾವು 80 ಕೋಟಿ ಜನರಿಗೆ ಆಹಾರ ಧಾನ್ಯ ಕೊಡ್ತಾ ಇದೀವಿ ಪಡಿತರ ವ್ಯವಸ್ಥೆಯಲ್ಲಿ. ಅಂದ್ರೆ ಯಾವುದೇ ಅಭಿವೃದ್ಧಿ ಆಗಿಲ್ಲ. CAG ಅವರು ಹೇಳಿದ್ದಾರೆ ಭಾರತ್ ಮಾಲಾ ಪ್ರಾಜೆಕ್ಟ್ ಅಲ್ಲಿ ನೀವು ಭ್ರಷ್ಟಾಚಾರ ಮಾಡಿದಿರಿ, ಆಯುಷ್ಮಾನ್ ಭಾರತದಲ್ಲಿ ಭ್ರಷ್ಟಾಚಾರ ಮಾಡಿದಿರಿ. CAG ಅವರು ಹೇಳಿದ್ರೆ ನೀವು ಅದನ್ನ ಕಾಂಗ್ರೆಸ್ನವರಿಗೆ ಭ್ರಷ್ಟಾಚಾರದ ಪೇಪರ್ ಸಿಕ್ಕಿಲ್ಲ, ಅದರಿಂದಲೇ ಇವತ್ತು ಬೇರೆ ಯಾವುದು ನಿಮಗೆ ಹೋರಾಟ ಮಾಡಕ್ಕಾಗ್ತಾ ಇಲ್ಲ. ಇದನ್ನ ರಾಜಕೀಯ ಮಾಡ್ತಾ ಇರೋದು ನೀವು. ಯಾವ ಅಭಿವೃದ್ಧಿ ರಾಜಕೀಯ ಇಲ್ಲ, ಎಲ್ಲ ರಂಗದಲ್ಲೂ ವಿಫಲರಾಗಿದ್ದೀರಿ. ಎಲ್ಲ ರಂಗದಲ್ಲೂ ನೀವು ಇವತ್ತು ಕೇಂದ್ರ ಸರ್ಕಾರ
ವಿಫಲ ಆಗಿದೆ. ಗೊತ್ತಿಲ್ಲದ್ರಿಂದ ಇವತ್ತು ಮುಂದಿನ ದಿನಗಳಲ್ಲಿ ನಿಮಗೆ ತಕ್ಕ ಪಾಠವನ್ನ ಈ ದೇಶದ ಪ್ರಜ್ಞಾವಂತ ಮತದಾರರು ನಿಮಗೆ ತಕ್ಕ ಪಾಠವನ್ನ ಕಲಿಸ್ತಾರೆ. ಮಾತಾಡ್ತೀನಿ ಮಹೇಶ್ ಗೌಡ್ರೆ. ಈಗ ಒಂದು ಮಾತಿದೆ, ಏನು ಅಂತಂದ್ರೆ ದುಡಿಯೋರು ಯಾವಾಗ್ಲೂ ದುಡಿತಾನೆ ಇರಬೇಕು, ಕುತ್ಕೊಂಡು ತಿನ್ನೋರು ಯಾವಾಗ್ಲೂ ಕುತ್ಕೊಂಡು ತಿಂತಾನೆ ಇರಬೇಕು. ಒಂದು ವರ್ಗಕ್ಕೆ ಅಂದ್ರೆ ಈಗ ಯಾರು ದುರ್ಬಲ ವರ್ಗದವರು ಇರ್ತಾರೋ ಅದನ್ನ ಸಶಕ್ತ ವರ್ಗದವರು ಮೇಲೆತ್ತುವಂತಹ ಕೆಲಸವನ್ನ ಮಾಡಬೇಕು. ಇದೇ ಸಾಮಾಜಿಕ ನ್ಯಾಯ ಅಂತ ಹೇಳ್ತೀವಿ. ಆದ್ರೆ ಆ ಸಾಮಾಜಿಕ ನ್ಯಾಯಕ್ಕೂ ಕೂಡ ಒಂದು ಹಂತ ಅಂತಿರುತ್ತೆ, ಒಂದು ಅವಧಿ ಅಂತಿರುತ್ತೆ. ಒಂದು ಎಷ್ಟು ವರ್ಷ, ಒಂದು 5 ವರ್ಷ ಅಪ್ಪ, ಒಂದು 10 ವರ್ಷ ಅಪ್ಪ. ಬಟ್ ಆದ್ರೆ ಇದು ಕಾಲಾನುಕಾಲದಲ್ಲಿ ಹಿಂಗೇ ಮುಂದುವರ್ಕೊಂಡು ಹೋದ್ರೆ ದುಡಿಯೋರು ತೆರಿಗೆ ಕಟ್ಟೋರು ಕಟ್ತಾನೇ ಇರಬೇಕು, ಕುತ್ಕೊಂಡು ತಿನ್ನೋರು ಕುತ್ಕೊಂಡು ತಿಂತಾನೆ ಇರಬೇಕು ಅನ್ನುವಂತಹ ಲೆಕ್ಕ ಆಗೋದಿಲ್ವಾ ಒಂದು ಹಂತದಲ್ಲಿ? ಯಾಕಂತಂದ್ರೆ ಈ ತೆರಿಗೆ ದುಡ್ಡು ಇದು ಯಾರ ಮನೆ ಅಪ್ಪಂದು ಸ್ವತ್ತಲ್ಲ, ಇದೆಲ್ಲ ನಮ್ಮನೆದು. ನಾವುಗಳು ದುಡಿದು ಸರ್ಕಾರಕ್ಕೆ ಕಟ್ಟೋದು. ಆಬ್ವಿಯಸ್ಲಿ ಅದು ಕೇಂದ್ರಕ್ಕೆ ಆಗಿರ್ಬೋದು, ರಾಜ್ಯಕ್ಕೆ ಆಗಿರ್ಬೋದು. ಒಂದು ಪೆನ್ನಲ್ಲೂ ಕೂಡ ನಾವು ಸ್ಟೇಟ್ಗೂ ಕಟ್ತೀವಿ, ಸೆಂಟ್ರಲ್ಗೂ ಕಟ್ತೀವಿ. ಆ ದುಡ್ಡು ಎಲ್ಲಿಗೆ ಹೋಯ್ತು, ಎಲ್ಲಿಗೆ ಬಂತು, ನನಗೆ ಮೂಲಭೂತ ಸೌಕರ್ಯ ಸಿಗ್ತಾ ಇಲ್ವಾ ಅನ್ನೋದನ್ನು ತಿಳ್ಕೊಳ್ಳೋದು ಪ್ರತಿಯೊಬ್ಬ ಪ್ರಜೆಯ ಆದ್ಯ ಕರ್ತವ್ಯ ಆಗಿರುತ್ತೆ. ಆದರೆ ಈ ಕರ್ತವ್ಯಕ್ಕೆ ಇವತ್ತು ರಾಜ್ಯ ಸರ್ಕಾರ ಆಗಿರ್ಬೋದು, ಕೇಂದ್ರ ಸರ್ಕಾರ ಆಗಿರ್ಬೋದು ದಿಕ್ಕು ತಪ್ಪಿಸೋ ಕೆಲಸವನ್ನ ಮಾಡ್ತಾ ಇದೆ. ಒಪ್ಕೊಳ್ತೀರಾ ಇದನ್ನ? ಮೇಡಮ್, ಇವತ್ತು ಯಾವುದೇ ರಾಜ್ಯ ತಾರತಮ್ಯಕ್ಕೆ ಒಳಗಾಗಿದೆ ಅಂತ ಗೊತ್ತಾದಾಗ, ಖಜಾನೆ ಖಾಲಿಯಾಗಿದೆ ಅಂತ ಗೊತ್ತಾದಾಗ, ಜನರಿಗೆ ಮೋಸ ಮಾಡ್ತಾ ಇದೆ ಅಂತ ಗೊತ್ತಾದಾಗ ಇವ್ರದೇ ಸರ್ಕಾರ ಇದೆ, ಈಗ ಬಜೆಟ್ ಮಂಡನೆ ಆಗುತ್ತೆ. ದಯಮಾಡಿ ನಾನು ಕಾಂಗ್ರೆಸ್ ವಕ್ತಾರ ಸ್ನೇಹಿತರ ಆಮೋಸರಲ್ಲಿ ಕೈ ಮುಗಿ ಕೇಳ್ಕೊಳ್ತೇನೆ, ಶ್ವೇತಪತ್ರ ಹೊರಡಿಸೋದಿಕ್ಕೆ ಹೇಳಿ, ಶ್ವೇತಪತ್ರ ಹೊರಡಿಸೋದಿಕ್ಕೆ ಹೇಳಿ. ಸರ್ಕಾರದನ್ನ ಗೊತ್ತಾಗುತ್ತೆ ಆಗ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆಯಾ, ನಮ್ಗೆ ರಾಜ್ಯ ಸರ್ಕಾರ ಮೋಸ ಮಾಡ್ತಾ ಇದೆಯಾ, ಅದ್ರ ಸಂಪೂರ್ಣ ಮಾಹಿತಿ ನಮ್ಗೆಲ್ಲ ಗೊತ್ತಾಗುತ್ತಲ್ಲ. ಎಲ್ಲ ಅಂಕಿಅಂಶಗಳ ಸಮೇತ ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಸುದ್ದಿಗೋಷ್ಠಿಯಲ್ಲಿ ಎಲ್ಲ ವಿವರವಾಗಿ ಹೇಳಿದ್ದಾರೆ. ಆ ಅಂಕಿಅಂಶಗಳ ಆಧಾರದ ಮೇಲೆ ಏನಾದ್ರೂ ಉತ್ತರ ಕೊಡೋದಿದ್ರೆ ಉತ್ತರ ಕೊಡಿ. ಆಧಾರ ಬೇಡ, ಓಪನ್ ಆಗಿಡ್ರಿ ಜನರ ಮುಂದೆ ರೆಕಾರ್ಡ್ಸ್ ನ. ಸರ್, ಪ್ರಜಾವಾಣಿ ಮುಖಪುಟದಲ್ಲಿ ಬಂದಿದ್ದಾವೆ, ಎಲ್ಲ ಪತ್ರಿಕೆಗಳಲ್ಲೂ ಬಂದಿದ್ದಾವೆ. ಏನ್ ಹೇಳಿರಲ್ಲ, ಏನಾದ್ರು ಮುಂದೆ ಇಡಿ ಅಂದ್ರೆ ಯಾವ ರೀತಿ ಮುಂದೆ ಇಡೋಣ, ಇನ್ನೂ ಯಾವ ರೀತಿ ಮುಂದೆ ಇಡಬೇಕು ಹೇಳಿ ಹೋಗ್ಲಿ. ಈಗ ನೀವು ಅಮ್ಮಾದ್ಮೇವ್ರಿಗೆ ಏನಾಗಿದೆ ಗೊತ್ತಾ ಸರ್, ನಿಮ್ಗೆಲ್ಲೂ ನಿಂತ್ಕೊಳಕ್ ಜಾಗ ಸಿಗ್ತಾ ಇಲ್ಲ. ಕೇಳಿಸ್ಕೊಳ್ಳಿ, ಗೊತ್ತಾಯ್ತಲ್ಲ ನಿಮ್ಗೆ. ಕಂಪ್ಲೀಟ್ ಮಾಡ್ಲಿ. ನೀವು ಮಲ್ಕೊಂಡೇ ಎದ್ದಿದ್ದೀರಾ, ನಾವು ಇಟ್ಕೊಳ್ಳಿ. ನಾನು ಮಾತನಾಡ್ಬಿಡ್ತೀನಿ. ನೀವು ಮಾತಾಡ್ಬೇಕಾದ್ರೆ ದಯವಿಟ್ಟು ನೋಡಿ, ನೀವು ಜನ ಕೇಳಿಸ್ಕೊಳ್ಳಿ. ಮೇಡಮ್ ನೋಡಿ ಮೇಡಮ್, ಇವತ್ತು ಈಗಾಗ್ಲೇ ಕರ್ನಾಟಕ ಮುಂದುವರಿದಿರುವಂತ ಅತ್ಯಮೂಲ್ಯವಾದಂತ ರಾಜ್ಯ. ಈ ರಾಜ್ಯದಲ್ಲಿ ಯಾರ್ಯಾರು ಎಷ್ಟೆಷ್ಟು ಅನುದಾನ ತಲುಪಿರ್ಬೇಕು ಅದೆಲ್ಲ ವ್ಯವಸ್ಥಿತವಾಗಿ ತಲುಪೋದನ್ನ ಎರಡು ಸರ್ಕಾರಗಳು ಮಾಡ್ಬೇಕು. ಅಕಸ್ಮಾತ್ ಏನಾದ್ರೂ ಕರ್ನಾಟಕಕ್ಕೆ ಮೋಸ ಆಗಿದ್ದೇ ಆದ್ರೆ ನರೇಂದ್ರ ಮೋದಿಜಿ ಅವರಲ್ಲಿ, ಸನ್ಮಾನ್ಯ ಹಣಕಾಸು ಮಂತ್ರಿ ಅವರಲ್ಲಿ ಕೈ ಮುಗಿದು ಕೇಳ್ಕೊಳ್ತಾನೆ, ಅವ್ರು ಬಿಡುಗಡೆ ಮಾಡ್ಲಿ ಅಂತ ಹೇಳಿ. ಅಕಸ್ಮಾತ್ ಆ ಬಿಡುಗಡೆ ಮಾಡಿರೋ ಹಣವನ್ನ ದುರುಪಯೋಗ ಏನು ಪಡಿಸ್ಕೊಂಡಿದ್ರೆ ಖಂಡಿತ ಶ್ವೇತಪತ್ರ ಹೊರಡಿಸ್ಲಿ, ಅವಾಗ ಇವ್ರಿಗೂ ಗೊತ್ತಾಗುತ್ತೆ, ಅವ್ರಿಗೂ ಗೊತ್ತಾಗುತ್ತೆ. ಆದ್ರೆ ನಾವ್ ಇಷ್ಟೇ ಹೇಳೋದು, ಇವತ್ತು ರಾಜ್ಯ ಏನಿದೆ ಬರಗಾಲಕ್ಕೆ ತುತ್ತಾಗಿರೋದ್ರಿಂದ ನೀವು ಸಹ ಖಂಡಿತವಾಗ್ಲೂ ನಿಮ್ಮ ಹಣಕಾಸು ಇಲಾಖೆ ಎಷ್ಟು ಹಣವನ್ನು ಪ್ರಿಸರ್ವೇಶನ್ ಮಾಡಿಟ್ಟಿದ್ದೀರಾ ಅದನ್ನ ಬರಗಾಲಕ್ಕೆ ಬಿಡುಗಡೆ ಮಾಡ್ತೀರಾ ಅಂತ ಅನ್ಕೊಂಡಿದ್ದೀನಿ. ಇಲ್ಲ ಅಂತ ಹೇಳಿದ್ರೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮನ್ನ ಸೋಲ್ಸೋದು ಹೇಗೆ ಅಂತ ಜನಕ್ಕೂ ಗೊತ್ತಿದೆ ಅಂತ ಈ ಸಂದರ್ಭದಲ್ಲಿ ಕಿವಿ ಮಾತು ಹೇಳ್ತೇನೆ. ಓಕೆ, ಆಯ್ತು, ಹೇಳಿ ಸರ್. ಈಗ ಹೇಳಿ ಸರ್, ಈಗ ನೀವು ಅಂಕಿಅಂಶಗಳನ್ನು ಹೇಳ್ತಾ ಇದ್ದೀರಿ, ಬಟ್ ಆದರೆ ಈಗಿನ ಒಂದು ವಿಚಾರ ಏನಪ್ಪಾ ಅಂತಂದರೆ, ಆಬ್ವಿಯಸ್ಲಿ ಈಗ ಬರುವಂತಹ ಒಂದಷ್ಟು ಮಾತುಗಳು ಏನು, ಡಿ ಕೆ ಸುರೇಶ್ ಅವರು ವಿಭಜನೆ ಮಾತಾಡ್ಬಿಟ್ರು, ದೇಶದ ವಿಭಜನೆ ಮಾತಾಡ್ಬಿಟ್ರು, ಅನುದಾನದ ವಿಚಾರಕ್ಕೆ. ಯಾಕಂದರೆ ಈ ಮಟ್ಟಿಗಿನ ಆಕ್ರೋಶ ಈ ಹಿಂದೆಂದೂ ಕೂಡ ಬಂದಿರಲಿಲ್ಲ. ಆದರೆ ಈಗ ಈ ವಿಚಾರವನ್ನು ಡೈವರ್ಟ್ ಮಾಡೋದಕ್ಕೋಸ್ಕರನೇ ಕಾಂಗ್ರೆಸ್ನವರು ಈ ವಿಚಾರಗಳನ್ನು, ಅಂದರೆ ಅನುದಾನದ ವಿಷಯವನ್ನು ದೇಶದ ಜನರ ಮುಂದೆ ಇಡೋದಕ್ಕೆ ಹೊರಡ್ತಾ ಇದ್ದಾರೆ ಅನ್ನೋ ಒಂದು ಆರೋಪ ಕೇಳಿಬರ್ತಾ ಇದೆ. ಇದಕ್ಕೇನು ಹೇಳ್ತೀರಿ? ನೋಡಿ, ನಾವು ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿ ನಾವು ದೇಶದ ಎಲ್ಲ ಜನರು ಒಂದಾಗಿದ್ದೇವೆ. ಎಲ್ಲ ರಾಜ್ಯಗಳು ನಾವು ಒಂದು ಒಕ್ಕೂಟ ವ್ಯವಸ್ಥೆ, ನಾವು ಒಂದು ಈವನ್ ಫೆಡರಲ್ ಸಿಸ್ಟಮ್ ಅಂತ ಕಾಯ್ದುಕೊಂಡಿದ್ದೇವೆ. ಇಂತಹ ದೆಸೆಯಲ್ಲಿ ನಮಗೆ ಆಗುತ್ತಿರುವ ಅನ್ಯಾಯವನ್ನು ನಾವು ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ, ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಖಂಡಿಸಬೇಕೇ ಹೊರತು ಈ ರೀತಿಯಾದ ವಿಭಜನೆಯ ಮಾತುಗಳನ್ನು ಆಡಬಾರ್ದು. ಅದು ಅಕ್ಷಮ್ಯ ಅಪರಾಧ. ಅದಕ್ಕೆ ಅವರು ವಿಷಾದ ವ್ಯಕ್ತಪಡಿಸಬೇಕು. ಅದನ್ನು ಮಾಡ್ತಾರೋ ಇಲ್ವೋ ಮುಂದಿನ ದಿನಗಳ ಕಾದು ನೋಡೋಣ. ಅದು ವೈಯಕ್ತಿಕ ಆಗಿರ್ಬೋದು, ಅವರ ಪಕ್ಷದ ನಿಲುವಾಗಿದ್ರೆ ಅವರೇ ಅದನ್ನು ಸಮರ್ಥನೆ ಮಾಡ್ಕೊಳ್ಳಿ. ಆದರೆ ಅದನ್ನು ನಾವು ಖಂಡಿಸ್ತೇವೆ. ಈ ದೇಶ ಒಟ್ಟಾಗಿ ಹೋಗಬೇಕು. ನಾವು ಜೊತೆಯಾಗಿ ಎಲ್ಲರನ್ನೂ ಒಟ್ಟಾಗಿ ತೆಗೆದುಕೊಂಡು ಹೋಗಬೇಕಾದಾಗ ಒಬ್ಬರಿಗೆ ಒಂದು ಮಾಡಬಾರ್ದು. ಈ ಗುಜರಾತ್ಗೆ 51% ನೀವು 15ನೇ ಹಣಕಾಸು ಆಯೋಗದಲ್ಲಿ ಹೆಚ್ಚಿಸ್ತೀರಾ ಅಂದರೆ, ಗುಜರಾತಿನ ನಮ್ಮ ಕರ್ನಾಟಕಕ್ಕಿಂತ ಏನು ತುಂಬ ಬಡತನದಲ್ಲಿಲ್ಲ. ಆದಷ್ಟು ಉದ್ಯೋಗಗಳು, ಆದಷ್ಟು ಫ್ಯಾಕ್ಟ್ರಿಗಳು, ಮತ್ತೊಂದು ಎಲ್ಲ ಸೃಷ್ಟಿಯಾಗಿದೆ ಗುಜರಾತಲ್ಲಿ. ತಮ್ಮ ಸ್ವಂತ ತವರೂರು
ಪ್ರಧಾನಮಂತ್ರಿಗಳು ತವರೂರು ಮತ್ತು ಇವರು ಹೋಮ್ ಮಿನಿಸ್ಟರ್ ತವರೂರು ಆಗಿರೋದ್ರಿಂದ ನೀವು ತಗೊಂಡು ಗುಜರಾತ್ ಸುರಿತೀರಾ, ಮತ್ತು ಉತ್ತರ ಪ್ರದೇಶ ಸುರಿತೀರಾ, ಬಿಹಾರಕ್ಕಂತ ತಗೊಳ್ತೀರಾ. ಅದರಿಂದ ಔಟ್ಪುಟ್ ಏನಾಗಿದೆ ಅದನ್ನಾದ್ರೂ ಹೇಳಬೇಕಲ್ಲ. ಮತ್ತು ಉತ್ತರ ಪ್ರದೇಶ ಮತ್ತು ಬಿಹಾರಲ್ಲಿ ಇಷ್ಟು ದಿನ ನೀವು ಇಷ್ಟು ಸಂಗ್ರಹ ಆಗಿರತಕ್ಕಂತಹ ಹಣವನ್ನು ನೀವು ಅಲ್ಲಿ ಉಪಯೋಗಿಸಿ ಎಷ್ಟು ಉದ್ಯೋಗಗಳನ್ನು ಕಲ್ಪಿಸಿಕೊಟ್ಟಿದ್ದೀರಾ, ಎಷ್ಟು ಫ್ಯಾಕ್ಟ್ರಿಗಳನ್ನು ಮಾಡಿದ್ದೀರಾ, ಎಷ್ಟು IITಗಳನ್ನು ಕ್ರಿಯೇಟ್ ಮಾಡಿದ್ದೀರಾ, ಎಷ್ಟು ರೋಡ್ಗಳನ್ನು ಇಂಪ್ರೂವ್ಮೆಂಟ್ ಮಾಡಿದ್ದೀರಾ, ಜನರ ಪರಿಸ್ಥಿತಿಯನ್ನು ಎಷ್ಟು ಹೆಚ್ಚಿಸಿದ್ದೀರಾ. ಆ ಜನಗಳು ಯಾಕೆ ವಲಸೆ ಬರ್ತಾ ಇದ್ದಾರೆ, ಇನ್ನೂ ಯಾಕೆ ವಲಸೆ ಬರ್ತಾ ಇದ್ದಾರೆ? ಕರ್ನಾಟಕಕ್ಕಾಗಲಿ, ಆಂಧ್ರ ಪ್ರದೇಶಕ್ಕಾಗಲಿ, ತಮಿಳುನಾಡಿಗೆ ಆಗಲಿ, ಉತ್ತರ ಪ್ರದೇಶದವರು, ಬಾಂಗ್ಲಾ, ವೆಸ್ಟ್ ಬೆಂಗಾಲ್ ಅವರು ಯಾಕೆ ಬರ್ತಾ ಇದ್ದಾರೆ? ಅದನ್ನು ನೋಡ್ಬೇಕಲ್ವಾ. ನೀವು ಅಲ್ಲಿ ಸುಳ್ಳು ಹೇಳ್ತಾ ಇದ್ದೀರಾ. ಅಲ್ಲ, ಅನುದಾನಗಳನ್ನ ಯಾರು ಕೊಡ್ತಾ ಇದ್ದೀರಾ ಅವ್ರು ತಿಂದಾಕ್ತಾ ಇದ್ದೀರಾ, ಅದನ್ನಾದ್ರೂ ಗಮನಿಸ್ತಾ ಇದ್ದೀರಾ, ಅದ್ರ ಬಗ್ಗೆ ನೀವು ಎಚ್ಚರಿಕೆ ವಹಿಸ್ತಾ ಇದ್ದೀರಾ? ಅದು ನೋಡ್ಬೇಕಾಗುತ್ತೆ. ನಮಗೂ ಬೇಕಾಗಿರ್ತಕ್ಕಂಥದ್ದು ನಮ್ಮ ರಾಜ್ಯದ ಹಿತಾಸಕ್ತಿ ಮಾತಾಡಬೇಕಾಗಲ್ಲ. ನಮ್ಮ ರಾಜ್ಯದ ಈಗ ನೀವು 15ನೇ ಹಣಕಾಸು ವಿಚಾರದಲ್ಲಿ ಈಗ 3.6ಕ್ಕೆ ಇಳಿಯೋದಕ್ಕೆ ಸಿದ್ದರಾಮಯ್ಯನವರೇ ಕಾರಣ. ಯಾಕಂತಂದ್ರೆ ರಾಜ್ಯದ ವಾಸ್ತವ ಪರಿಸ್ಥಿತಿಯನ್ನ ಅವರುಗಳಿಗೆ ಅರ್ಥ ಮಾಡಿಸುವಲ್ಲಿ ವಿಫಲರಾಗಿದ್ದಾರೆ ಅನ್ನೋ ಒಂದು ಆರೋಪವನ್ನು ಮಾಡ್ತಾರೆ. ಬೇಕಾದ್ರೆ ಹೇಳ್ಬೋದು. ನೋಡ್ರಿ, ಸುಳ್ಳಲ್ಲ ರೀ. ಆಯೋಗ ರಚನೆ ಆದಾಗ PM ಆಗಿದ್ದೇ ಸಿದ್ದರಾಮಯ್ಯನವರು. ಈಗ 16ನೇ ಹಣಕಾಸು ಆಯೋಗ ರಚನೆ ಆಗಿದೆ ಮೇಡಮ್. 17, 18 ಅವರ ಆಡಳಿತ ಮಾಡಿದಾಗ ಅವತ್ತು ಸಮಸ್ಯೆ ಉದ್ಭವ ಆಗಲಿಲ್ಲ. 2026ರವರೆಗೂ ಕೂಡ ಸಮಯ ಇದೆ. ಇನ್ನು ಹತ್ತತ್ರ 2.5 ಕೋಟಿ ತೆರಿಗೆ ಅಷ್ಟು ನಮಗೆ ಹಣ ವಾಪಸ್ ಬಂದೇ ಬರುತ್ತೆ. ಕೋಟಿ. ಆದ್ರೆ ಈ ಹಂತದಲ್ಲಿ ನೀವೀಗ ಅನುದಾನದ ವಿಷಯ ಇಷ್ಟು ದಿನ ಅಧಿಕಾರಕ್ಕೆ ಬಂದದ್ರಲ್ಲ, ಇಷ್ಟು ದಿನ ಮಾತಾಡದೇ ಇರೋರು ಈಗ ಯಾಕೆ ಧ್ವನಿ ಎತ್ತುತ್ತಾ ಇದ್ದೀರಿ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ? ಮೇಡಮ್, ಬಜೆಟ್ ನಲ್ಲಿ ಏನ್ ಬಂದಿದೆ ಅದನ್ನ ನೋಡಿ ತಾನೇ ನಾವು ರಿಯಾಕ್ಟ್ ಮಾಡ್ಬೇಕು. ಯಾವ ಬಜೆಟ್ ಗೊತ್ತಾಗಿರೋದು ನಮ್ಗೆ. ಬಜೆಟ್ ಏನಾಯ್ತು ಹೇಳಿ. ಏನ್ ತಾರತಮ್ಯ ಆಗಿದೆ, ಏನ್ ನಮ್ಗೆ ಈಗ ಮೊನ್ನೆ ಬಜೆಟ್ ಏನ್ ಬಜೆಟ್ ಅಂತ ಹೇಳಿ ರಾಜ್ಯದ ಜನತೆ ಗೊತ್ತಾಗ್ಲಿ ನಿಮ್ ಕಡೆಯಿಂದ. ಮಧ್ಯಂತರ ಬಜೆಟ್ ಅಂತ ನಿಮಗೂ ಕೂಡ ಗೊತ್ತು. ಅಲ್ಲ, ಅದು ಮಧ್ಯಂತರ ಬಜೆಟ್ ಇದ್ರೂ ಅದರ ದಿಕ್ಸೂಚಿ ಗೊತ್ತಾಗುತ್ತೆ ಮೇಡಮ್, ಯಾವ ತರ ಇದೆ, ಏನಾದ್ರೆ ಯಾವ ದಿಕ್ಕಿಗೆ ಅದು ಹೋಗ್ತಾ ಇದೆ. ನಮ್ಮ ಯೋಜನೆಗಳು ಇವಾಗ ಆ ಕಳೆದ ಬಜೆಟ್ನಲ್ಲಿ ಘೋಷಣೆ ಮಾಡಿದಂಥ ಯೋಜನೆಗಳೇ ಇವತ್ತು ಇನ್ನೂವರೆಗೆ ಅವರು ಅದನ್ನ ಹಣಕಾಸು ಬಿಡುಗಡೆ ಮಾಡೋಕ್ಕಾಗಿಲ್ಲ. ಆಮೇಲೆ ಸ್ಪಷ್ಟತೆ ಇಲ್ಲ. ಬರೀ ಚುನಾವಣೆಯನ್ನು ಮುಂದೆ ಇಟ್ಕೊಂಡು ಒಂದು ಚುನಾವಣೆ ದೃಷ್ಟಿಯಿಂದ ಅವರು ಒಂದು ಬಜೆಟ್ ಅನ್ನು ನೀಡಿದ್ದಾರೆ. ನೋಡ್ರಿ, ಈಗ ಈ ರಾಜ್ಯದ ರೈತರಿಗೆ ಏನು ಕೊಡ್ತಾ ಇದ್ದೀರಾ? ಈ ರಾಜ್ಯ ಪ್ರತಿ ವರ್ಷಕ್ಕೆ ಸ್ಪಷ್ಟತೆ ಇಲ್ಲ. 6,000 ರೂಪಾಯಿ ಅನುದಾನ ಹೋಗ್ತಾ ಇದೆ. 2,000 ರೂಪಾಯಿ ಕರ್ನಾಟಕದವರು ಕಾಂಗ್ರೆಸ್ ಬಂದಾದ್ಮೇಲೆ 2,000 ರೂಪಾಯಿ ಕಟ್ ಮಾಡಿದ್ದಾರೆ. ಅದನ್ನ ಕೇಳ್ರಿ, ರೈತರಿಗೆ ಕೊಡ್ತಿರೋದನ್ನ ಯಾಕೆ ನಿಲ್ಸಿರಿ ಅಂತ ಕೇಳಿ. ಫಸ್ಟ್ ನೋಡಿ, 2,000 ರೂಪಾಯಿ 3 ತಿಂಗಳಿಗೆ ಒಂದ್ಸರಿ ಕೊಡ್ತಿರಲ್ಲ, ಅದನ್ನ ಯಾಕೆ ನಿಲ್ಸಿದಾರೆ ಕೇಳಿ. ರೈತರ ಬಗ್ಗೆ ನಿಮ್ಗೆ ಮಾತಾಡೋ ರೈತರ ಬಗ್ಗೆ ಏನು ಮಾತಾಡೋ ನೈತಿಕತೆ ನಿಮ್ಗಿಲ್ಲ. ರೈತರ ವಿರುದ್ಧ ಕರಾಳ ಕಾನೂನು ತರಕ್ ಹೋದವ್ರು ನೀವು. ನಿಮ್ಗೆ ರೈತರ ಬಗ್ಗೆ ಮಾತಾಡೋ ಯಾವ ಅಲ್ಲ ರೀ, ಈ ರೈತರು ಚೆನ್ನಾಗಿರ್ಬೇಕು ಅಂತ ಹೇಳ್ಬಿಟ್ಟು ಇಷ್ಟು ಒತ್ತಡ ಹಾಕೋದಕ್ಕೆ ಕಾರಣ ಇವರು 6 ಗ್ಯಾರಂಟಿಗಳು. ಇವ್ರ ಗ್ಯಾರಂಟಿಗೆ ಏನ್ ಕೊಟ್ಟರು? ಖಜಾನೆ ಖಾಲಿ ಮಾಡ್ಕೊಂಡು ಕೂತಿದ್ದಾರೆ. ಇವರು ಕೇಂದ್ರ ಸರ್ಕಾರದಿಂದ ಹಣ ಬರಲೇಬೇಕು ಅನ್ನೋ ಒಂದು ಸ್ಥಿತಿಯಲ್ಲಿ ಇವರು ಇದ್ದಾರೆ. ಖಜಾನೆ ಖಾಲಿ ಆಗಿರೋದ್ರಿಂದನೇ ಇಷ್ಟು ಒತ್ತಡ ಹಾಕಿ ನಮ್ಗೆ ಹಣ ಬಿಡುಗಡೆ ಮಾಡಿ ಅಂತಾನೆ ಕೇಳ್ತಾ ಇರೋದು. ಇದು ನೀವು ವೈಜ್ಞಾನಿಕವಾದಂತಹ ಫ್ರೇಮ್ ನಲ್ಲಿ ನೀವು ಯಾವುದೇ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿಲ್ಲ. ನಾವು ಚುನಾವಣೆ ಗೆಲ್ಲಬೇಕು, ಘೋಷಣೆ ಮಾಡಿ ಅಂತ ಘೋಷಣೆ ಮಾಡಿದ್ರೆ ಸಿಕ್ಕಾಕೊಂಡಿದ್ದೀರಾ. ಸಿಕ್ಕಾಕೊಂಡಿಲ್ಲ, ನಾವು ಅನುಷ್ಠಾನ ಮಾಡಿದೀವಿ. ಅನುಷ್ಠಾನ ಮಾಡೋ ಮುಂಚೆ ನೀವೇ ಹೇಳಿದ್ರಿ ಅಲ್ಲ, ಎಲ್ಲರೂ ಹೇಳಿದ್ರು ಅನುಷ್ಠಾನ ಮಾಡಕ್ ಆಗಲ್ಲ ಅಂತ. 58,000 ಕೋಟಿ ರೂಪಾಯಿ ಯೋಜನೆಗಳನ್ನ ಅನುಷ್ಠಾನ ಮಾಡಿದೀವಿ. ಮೇಡಮ್, ಇನ್ನೊಂದು ಹೇಳ್ತಾರೆ ಮೇಡಮ್, ಅಲ್ಲ ಮಾನ್ಯ ಶ್ರೀರಾಮುಲು ಅವ್ರು ಹೇಳಿದ್ರು KSRTC ನಲ್ಲಿ ನಾವು ಲಾಸ್ ಅಲ್ಲಿ ಹೋಗ್ತಾ ಇದೀವಿ, ನಮ್ ಕೈಯಿಂದ ನಡೆಸೋದಕ್ಕೆ ಆಗ್ತಾ ಇಲ್ಲ ಅಂತ. ಆದ್ರೆ ಸಾಹೇಬ್ರು ಬಂದ್ಮೇಲೆ 140 ಮಾಡಿದ್ರು. ಇವತ್ತು ಆ ನಿಗಮ, ಆ ಸಾರಿಗೆ ಇಲಾಖೆ ಇವತ್ತು ನೀವು ನಿಗಮದ ಬಗ್ಗೆ ಯಾಕೆ ಮಾತಾಡ್ತೀರಿ? ಈಗ ರೈತರಿಗೆ ನೀವು ಈ ಬರ ಪರಿಹಾರ ಕೊಟ್ಟಿದ್ದೀರಿ ಅನ್ನುವಂಥ ಅಂಕಿಅಂಶಗಳನ್ನು ರಾಜ್ಯದಲ್ಲಿ ವಿಫಲರಾಗ್ತಾ ಇದ್ದೀರಿ. ಇದರಲ್ಲೇ ಗೊತ್ತಾಗುತ್ತೆ ಈಗಲೇ. ಅಲ್ಲ, ನಮ್ ಪಾಲ್ ಏನು 102 ಕೋಟಿ ಇವತ್ತೇನು ಕೊಡಬೇಕಾಗಿತ್ತು ಪಾಲ್ ಕೇಳ್ಬಿಡ್ರಿ. ರೈತರಿಗೆ ಏನ್ ಕೊಟ್ಟಿದ್ರೆ ಅದನ್ನ ಹೇಳ್ರಿ. ಅದೇ 2,000 ಏನ್ ನಾವು ಕೊಡ್ತಾ ಇಲ್ಲ, 2,000 ರೂಪಾಯಿ ಕೊಡ್ತಾ ಇಲ್ಲ. ಅದನ್ನೇ ನಮ್ ಡಿಮ್ಯಾಂಡ್ ಅಲ್ವಾ? ಆಮೇಲೆ ನಿಲ್ಸ್ಬಿಟ್ರಿ ನೀವು. 236 ತಾಲೂಕುಗಳಲ್ಲಿ ಅತ್ಯಂತ ಬರಗಾಲ ಪೀಡಿತ 123 ತಾಲೂಕುಗಳು. ನಿಮಗೆ ಒಂದು ಗೊತ್ತಾಗಿದೆ, ಗ್ಯಾರಂಟಿಗಳ ಯೋಜನೆಗಳನ್ನ ಇಟ್ಕೊಂಡು ನಾವು ಲೋಕಸಭೆ ಚುನಾವಣೆಗೆ ಹೋದ್ರೆ ಜನ ಈ ಗ್ಯಾರಂಟಿಯನ್ನ ನೋಡಿ ಓಟ್ ಹಾಕಲ್ಲ ಅನ್ನೋದಂತೂ ಒಂದು ಗೊತ್ತಾಗಿದೆ ನಿಮಗೆ ಅಲ್ವಾ? ಅಲ್ಲ, ಅದು ನಮ್ಮ ಚುನಾವಣೆಯಲ್ಲಿ ಕೊಟ್ಟಂತ ಅದು ನಮ್ದು ಒಂದು ಆಶ್ವಾಸನೆ ಆಗಿತ್ತು. ಅದನ್ನು ನಾವು ಪೂರ್ತಿ ಯಾವ ರೀತಿಯಲ್ಲಿ ಇದ್ದೀವಿ ಆ ರೀತಿ ನಾವು ಇವತ್ತು ಅದು ನಡ್ ತೋರಿಸಿದೀವಿ. ಆದ್ರೆ ಮುಂದೆ ಚುನಾವಣೆಯಲ್ಲಿ ರಾಜ್ಯದ ಜನ ನಾವು ಮಾಡಿದಂತ ಅಭಿವೃದ್ಧಿ ಕೆಲಸ ಮತ್ತು ನಾವು ಕೊಟ್ಟಂತ ಸಾಮಾಜಿಕ ಭದ್ರತೆ ಅಡಿನಲ್ಲಿ ಏನಾಗಿತ್ತು
ಯೋಜನೆಗಳು ಕೊಡ್ತಾ ಇದ್ದೀವಿ, ನನ್ನ ಕೈ ಹಿಡಿತಾರೆ ಅಂತ ನನಗೆ ವಿಶ್ವಾಸ ಇದೆ. ಈ ಗ್ಯಾರಂಟಿ ವಿಚಾರದಲ್ಲಿ ಇನ್ನೊಂದು ಹೇಳ್ಬಿಡ್ತೀನಿ ಆಯ್ತು, ಮೇಡಮ್. ನಿರ್ಮಲಾ ಸೀತಾರಾಮನ್ ಅವರು ನಾನು ಶ್ವೇತಪತ್ರ ಹೊರಡಿಸೋದಕ್ಕೂ ಕೂಡ ರೆಡಿ ಅಂತ 100% ರೆಡಿ ಅನ್ನೋದಕ್ಕಿಂತ ಹೊರಡಿಸಿ ಒಂದು ಖಂಡಿತ ಹೊಡೆಸುವಂತ ಕೆಲಸ ಇವತ್ತು ಚರ್ಚೆಗೆ ಬಂದಿದೆ. ಹೊಡೆಸುವಂತ ಕೆಲಸ ಆಗೇ ಆಗುತ್ತೆ ಮೇಡಮ್. ಇವತ್ತು ಗ್ಯಾರಂಟಿಗಳ ಬಗ್ಗೆ ಹೇಳ್ತಾರೆ. ಕನ್ನಡಿಗರಾಗಿ ಕರ್ನಾಟಕದಲ್ಲಿ ಇದ್ಕೊಂಡು ಕರ್ನಾಟಕಕ್ಕೆ ಅನ್ಯಾಯ ಆಗ್ತಿದೆ, ಖಂಡಿತ ಮೇಡಮ್. ಅಂತ ಅನ್ಯಾಯ ಸಂದರ್ಭ ಬಂದ್ರೆ ಯಾರು ನಾವು ಸುಮ್ಮನಿರುವಂತಾರಲ್ಲ. ಬಿಜೆಪಿ ಪಕ್ಷ ಕರ್ನಾಟಕ ಇವತ್ತು ಹೆಚ್ಚಿನ ಅನುದಾನ ಬಂದ್ರೆ ಎಲ್ಲ ಎಂಪಿಗಳು ಇವ್ರು ಎಂಪಿಗಳು ಕರೆಕ್ಟ್ ಆಗಿ ಮಾತಾಡಿದ್ರೆ ಎಲ್ಲ ಸರಿ ಹೋಗುತ್ತೆ. ಅನುದಾನಗಳು ತಂದು ಇವತ್ತು ಮೇಡಮ್ ಇಲ್ಲ ಒಂದು ನಿಮಿಷ, ಮೊದಲು ಕೇಂದ್ರ ಸರ್ಕಾರ ಅನುದಾನ ಹೇಗ್ ಬರ್ತದೆ ಅಂತೆಲ್ಲ ಗೊತ್ತಾಗ್ತಾ ಇರಲಿಲ್ಲ. ಇವತ್ತು ಬರ್ತಾ ಇರ್ತಕ್ಕಂಥ ನೇರವಾಗಿ ಜನರಿಗೆ ತಲುಪ್ತಾ ಇದೆ. ಅದರಿಂದ ಕೇಂದ್ರ ಸರ್ಕಾರ ಎಷ್ಟು ಸಹಾಯ ಮಾಡ್ತಾ ಇದೆ. ಅದ್ರ ಜೊತೆಲಿ ಮೇಡಮ್ ಗ್ಯಾರಂಟಿ ಬಗ್ಗೆ ಹೇಳ್ತಾರೆ. ಅಂಗನವಾಡಿ ಸಹಾಯಕರು ಒಂದ್ ನಿಮಿಷ, ಅಂಗನವಾಡಿ ಸಹಾಯಕರಿಗೆ ಅನುದಾನ ಅಂದ್ರೆ ಈ ದೇಶದ ಶ್ರೀಮಂತರ ಒಂದು ಸಾಲಗಳನ್ನು 12 ಲಕ್ಷದ ಕೋಟಿ. ಸುಮ್ಮನೆ ಸುಳ್ಳು ಹೇಳ್ಬೇಡ್ರಿ. ಯಾವ್ದ್ರಿ ಸಾಲ ಅದು? ಯಾವ್ದ್ರಿ? ಒಂದು ದಾಖಲೆ ತೋರಿಸ್ರಿ. ನೀವು 1 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಬಹುದಾಗಿತ್ತು, ಅದನ್ನು ಮಾಡೋದಿಲ್ಲ ನೋಡ್ರಿ. ಯಾರ್ದು ಸಾಲ ಮನ್ನಾ ಆಗಿಲ್ಲ. ನೀವು ತಪ್ಪು ತಿಳುವಳಿಕೆ ಜನ ಕೊಡ್ತಾ ಇರ್ತಕ್ಕಂಥದ್ದು. ರೈಟ್ ಅಪ್ ಅಂದ್ರೆ ಏನು, ಮನ್ನಾ ಅಂದ್ರೆ ಏನು ಅಂತ ನಿಮಗೆ ತಿಳ್ಕೊಂಬನ್ನಿ ಫಸ್ಟ್. ನೀವು ಯಾತವನ್ನ ಹೋಗ್ಬಿಟ್ಟು ಮೇಡಮ್, ಏನು ಇವರು ಇವತ್ತು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಏನು ಇವತ್ತು ವ್ಯವಹಾರ ಮಾಡ್ತಾ ಇದ್ದಾರೆ ಇವರು ಚುನಾವಣೆ. ನಾವು ವ್ಯವಹಾರ ಮಾಡ್ತಾ ಇಲ್ಲ ರೀ. ಏನು ಇವತ್ತು ನಮ್ಮ ಸರ್ಕಾರ ಆಡಳಿತ ನಿಮ್ಮವರು ವ್ಯವಹಾರ ಮಾಡೋರು ಕಾಂಗ್ರೆಸ್. ಕರ್ನಾಟಕದ ಜನರಿಗೆ ಇವರು ಮೋಸ ಮಾಡ್ತಾ ಇದ್ದಾರೆ. ಆ ಕರ್ನಾಟಕದ ಜನ ತಕ್ಕ ಪಾಠ ಇವರಿಗೆ ಕಲಿಸ್ತಾರೆ. ಕ್ವಿಕ್ ಆಗಿ ಮೇಡಮ್, ಬಹುಮುಖ್ಯವಾಗಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ 100ಕ್ಕೆ 100ರಷ್ಟು ದಿವಾಳಿಯಾಗಿದೆ. ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ಸೋಲು ಕಟ್ಟಿಟ್ಟ ಬುತ್ತಿ ಶ್ರೀರಾಮನ ಹೆಸರು ಹೇಳ್ಕೊಂಡು ಬಿಜೆಪಿ ಗೆಲ್ತಾ ಇದೆ ಅನ್ಕೊಂಡು ಸುಳ್ಳು ಹಬ್ಬಿಸಿ ಈಗ ಆಲ್ರೆಡಿ ಅವ್ರಿಗೆ ಗೊತ್ತಾಗೋಗಿದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಗೆ ಎಫೆಕ್ಟ್ ಆಗುತ್ತೆ ಅಂತ. ಅದನ್ನ ಏನಾದ್ರು ಮಾಡಿ ತಪ್ಪಿಸ್ಕೋಬೇಕು ಅಂತ ಹೇಳ್ಬಿಟ್ಟು ಭಾರತೀಯ ಜನತಾ ಪಾರ್ಟಿ ಮೇಲೆ ಇಲ್ಲ ಸಲ್ಲದ ಇದ್ಯಾವುದೋ ಒಂದು ಅನುದಾನದ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಇವರೆಲ್ಲ ಬಂದೇ ಬರುತ್ತೆ ಲೆಕ್ಕಾಚಾರ ಕೇಳದಲ್ಲೇ ಇದ್ರೆ ಕೊಡುವಂತ ಸರ್ಕಾರ ಇವತ್ತು ಬಂದಿದೆ. ಕೇಳದೆ ಬೇಡ, ಹೋರಾಟನೇ ಬೇಡ, ಅನುದಾನ ನಿರಂತರವಾಗಿ ಹರಿತಾ ಇರುತ್ತೆ. ಥ್ಯಾಂಕ್ ಯು 4 ಜನಕ್ಕೂ ಕೂಡ ಧನ್ಯವಾದಗಳು ಚರ್ಚೆಯಲ್ಲಿ ಭಾಗಿಯಾಗಿದ್ದಕ್ಕಾಗಿ. ವೀಕ್ಷಕರೇ, ಅನುದಾನ ಅಥವಾ ತೆರಿಗೆ, ನಮ್ಮ ತೆರಿಗೆ ದುಡ್ಡನ್ನ ನಾವು ರಾಜ್ಯಕ್ಕೂ ಕೊಡ್ತೀವಿ, ರಾಷ್ಟ್ರಕ್ಕೂ ಕೊಡ್ತೀವಿ, ಕೇಂದ್ರಕ್ಕೂ ಕೊಡ್ತೀವಿ. ಹಾಗಾಗಿ ಅದರ ಲೆಕ್ಕವನ್ನ ಕೇಳುವ ಸಂಪೂರ್ಣ ಜವಾಬ್ದಾರಿ ನಮ್ಮದೇ, ಆ ಹಕ್ಕು ಕೂಡ ನಮಗಿದೆ. ದಯಮಾಡಿ ನೀವು ಅದ್ರ ಬಗ್ಗೆ ತಿಳ್ಕೊಳ್ಬೇಕು. ರಾಜ್ಯದಿಂದ ಎಷ್ಟು ಖರ್ಚು ಮಾಡ್ತಿದ್ದಾರೆ, ಯಾವ್ದ್ಯಾವ್ದಕ್ಕೆ ಖರ್ಚು ಮಾಡ್ತಿದ್ದಾರೆ, ಕೇಂದ್ರದಿಂದ ರಾಜ್ಯಕ್ಕೆ ಎಷ್ಟು ಬಂತು, ಅದನ್ನು ಹೇಗೆ ವಿನಿಯೋಗಿಸ್ಕೊಳ್ತಾ ಇದ್ದಾರೆ ಅನ್ನೋದನ್ನು ತಿಳ್ಕೊಳ್ಳೋದು ಅಂತ ಸಂಪೂರ್ಣ ಜವಾಬ್ದಾರಿ ಇದೆ. ಅದನ್ನು ಮುಂದಿನ ಬಾರಿ ನೀವು ಓಟ್ ಹಾಕೋ ಸಂದರ್ಭದಲ್ಲಿ ಯಾರ್ಯಾರು ಎಷ್ಟೆಷ್ಟು ಉಪಯೋಗಿಸಿದ್ದಾರೆ, ಅಭಿವೃದ್ಧಿ ಎಷ್ಟಾಗಿದೆ, ಅದೆಲ್ಲವನ್ನೂ ಕೂಡ ನೋಡಿ ಸೂಕ್ತ ಅಭ್ಯರ್ಥಿಗೆ ನಿಮ್ಮ ಅಮೂಲ್ಯವಾದ ಮತ ಚಲಾಯಿಸಿ ಅಂತ ಹೇಳ್ತಾ ಚರ್ಚೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.